ಹೋಗಿ ನಾವಿಬ್ರೇ ಇರುದು ಹಾಗೆಲ್ಲ ನಾವು ಆಲೋಚನೆ ಮಾಡ್ಲಿಲ್ಲ. ಇಲ್ಲೇ ಇದ್ರೆ ನಮ್ಗೆ ಅಂದ್ರೆ ಮನೆಯಲ್ಲಿರುವವರ ಗೈಡೆನ್ಸ್ ಕೂಡ ಸಿಗ್ತದೆ, ಲೈಫ್ ಸ್ವಲ್ಪ ಈಸಿ ಆಗ್ತದೆ ಅಂತ ಅನ್ಸುತ್ತೆ ನಂಗೆ. ಮತ್ತೆ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಹೇಗೇಗೋ ಡ್ರೆಸ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಿದೆ, ಒಬ್ರು ಟೀಚರ್ ಬರುವಾಗ್ಲೇ ಸ್ಟೂಡೆಂಟ್ ಅಲ್ಲೇ ಸ್ಕ್ಯಾನ್ ಮಾಡಿ ಇವ್ರು ಹೀಗೆ ಇರ್ಬೋದಂತ ಒಂದು ಅವರಲ್ಲಿ ಥಾಟ್ಸ್ ಬರ್ತದೆ. ಆ ಡಿಸಿಷನ್ ಅನ್ನು ಮತ್ತೆ ಅವ್ರ ತಲೆಯಿಂದ ನಮ್ಗೆ ತೆಗ್ದಾಕ್ಲಿಕ್ಕೆ ಆಗುದಿಲ್ಲ. ಇದೆಲ್ಲ ತುಂಬಾ ಕಾನ್ಶಿಯಸ್ ಆಗಿರ್ಬೇಕು. ನಾವ್ ಏನೋ ವಿಸಿಟ್ ಮಾಡ್ಲಿಕ್ಕೆ ಹೋದ ಪ್ಲೇಸ್ ಅಲ್ಲಿ ಅವ್ರು ಸಿಕ್ಕಿ ಮಾತಾಡಿರ್ತಾರೆ, ಖುಷಿ ಆಗ್ತದೆ. ಮತ್ತೆ ಕೆಲವೊಮ್ಮೆ ಸ್ಟೂಡೆಂಟ್ಸ್ ಎಲ್ಲ ನಿಮ್ಮ ನೋಟ್ಸ್ ಈಗ್ಲೂ ಇಟ್ಕೊಂಡು ಓದ್ತೇನೆ ಹೈಯರ್ ಎಜುಕೇಶನ್ ಅಲ್ಲಿ ಅಂತ ಹೇಳ್ತಾರೆ. ಅವಾಗೆಲ್ಲ ಒಂಥರ ಏನೋ ಒಂಥರ ಖುಷಿ ಆಗ್ತದೆ. ಪೇರೆಂಟ್ಸ್ ಕೂಡ ಅಷ್ಟೇ, ಯಾರೋ ಒಬ್ರು ನಮ್ಮ ಫ್ಯಾಮಿಲಿಯಲ್ಲಿ ಏನೋ ಒಂದು ಅಚೀವ್ ಮಾಡಿದ್ದಾರೆ, ಅದೇ ಅಚೀವ್ಮೆಂಟ್ ಅನ್ನು ಅವರು ಮಕ್ಕಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಪಾಡ್ಕಾಸ್ಟ್. ಇವತ್ತಿನ ಪಾಡ್ಕಾಸ್ಟ್ ನಂಗಂತೂ ತುಂಬ ಸ್ಪೆಷಲ್ ಬಿಕಾಸ್ ದ ಗೆಸ್ಟ್ ಈಸ್ ಮಧುರಾ ಗಣರಾಜ್ ಭಟ್, ನನ್ನ ಫೇವ್ರೆಟ್ ಲೆಕ್ಚರರ್. ಶಿ ಈಸ್ ಲೆಕ್ಚರರ್ ಫ್ರಮ್ ಪಾಸ್ಟ್ 11 years. She is Havyasi, Yakshagana and Tadamadare artist. Currently she is learning Bharatanatyam. She is public speaker, creating impact on students related to personality development, effect of smoking and alcohol on health, and gardening tips and so on. She has YouTube channel Gardening Gerati from past 6 years, where she gives tricks and tips related to gardening and so on. A person with multiple talents and my inspiration. So welcome to my podcast, ma'am. ಹೇಗಿದ್ದೀರಿ? ಥ್ಯಾಂಕ್ ಯು. ನಾನ್ ತುಂಬಾ ಚೆನ್ನಾಗಿದ್ದೇನೆ, ಖುಷಿ ಆಗ್ತಾ ಉಂಟು. ನೀವು ಕೂಡ ಹೊಸ ಏನು ಹಾಬಿ ಫೀಲ್ಡ್ಗೆಲ್ಲ ಜಸ್ಟ್ ಸ್ಟೆಪಿಂಗ್ ಇನ್ ಟು ಎ ನ್ಯೂ ಪ್ಲಾಟ್ಫಾರ್ಮ್, ಸೊ ಐ ಆಮ್ ಫೀಲಿಂಗ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ನಂಗೂ ನಿಮ್ಮ ಥರ ಬೇರೆ ಬೇರೆ ಫೀಲ್ಡ್ಸಲ್ಲಿ ಇರಬೇಕು ತುಂಬ ಆಸೆ ಇತ್ತು, ಬಟ್ ಇಲ್ಲಿ ತನಕ ಬರೀ ಸ್ಟಡಿ ಅಂತ ಹಾಗೆ ಆಯಿತು. ಇನ್ನಾದರೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು, ತುಂಬ ಫೀಲ್ಡ್ಸಲ್ಲಿ ಇರಬೇಕು ಅಂತ. ಸೊ ಆ್ಯಸ್ ಯು ಆರ್ ಮೈ ಇನ್ಸ್ಪಿರೇಷನ್, ನಿಮ್ಮನ್ನು ಗೆಸ್ಟಾಗಿ ಇಲ್ಲಿ ಇರಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಿಮ್ಮ ಲೈಫ್ ಥ್ಯಾಂಕ್ ಯು. ಜರ್ನಿ ನನಗೆ ಸ್ವಲ್ಪ ಗೊತ್ತು, ಬಟ್ ಇಟ್ ವುಡ್ ಬಿ ವೆರಿ ಇನ್ಸ್ಪೈರಿಂಗ್, ಐ ನೋ. ಸೊ ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಚೈಲ್ಡ್ಹುಡ್ ಅಲ್ಲಿಂದಲೇ ಸ್ಟಾರ್ಟ್ ಮಾಡುವ. ನಿಮ್ಮ ಲೈಫ್ ಬಗ್ಗೆ ಹೇಳಿ. ಮಾಮೂಲಾಗಿ ಏನು ಗಿಡ ಅಥವಾ ತೋಟ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರುದು ನಮ್ಗೆ ಚೈಲ್ಡ್ಹುಡ್ ಇಂದಾನೆ. ನಾವು ಸಣ್ಣದಿರುವಾಗ ನಿಜವಾಗಿ ಚಿಕ್ಕ ಮಕ್ಳು ಕೂಡ ನಾವು ನೋಡಿದ್ರೆ ಯಾವಾಗ್ಲೂ ಮನೆಯೊಳಗೆ ಅವರಿಗೆ ಎಂತ ಗೇಮ್ಸ್ ಎಂತ ಇನ್ವಾಲ್ವ್ ಮಾಡ್ಲಿಕ್ಕೆ ನೋಡಿದ್ರು ಅವ್ರು ಎಂಗೇಜ್ ಆಗುದು ಹೊರಗಡೆ ಎನ್ವಿರಾನ್ಮೆಂಟ್ ಅಲ್ಲಿ. ಸೊ ಅದೇ ತರ ಇಂಟ್ರೆಸ್ಟ್ ಇರ್ತದೆ ಎಲ್ರಿಗೂ ಕೂಡ. ಬಟ್ ಗ್ರಾಜುವಲಿ ನೀವಾಗ ಹೇಳಿದಾಗೆ ಸ್ಟಡೀಸ್ ಅದು ಇದೆಲ್ಲ ಆಗುವಾಗ ಸ್ವಲ್ಪ ಅವರಿಗೆ ಹೊರಗಡೆ ಹೋಗುದೆಲ್ಲ ಕಡಿಮೆ ಆಗಿ ಮತ್ತೆ ಒಂದೇ ತರದ ಲೈಫ್ ಸ್ಟೈಲಿಗೆ ಆ ಹಾಗೆ ಸೆಟ್ ಆಗಿ ಬಿಡ್ತಾರೆ. ಬಟ್ ನಂಗೆ ಅಂದ್ರೆ ಡಿಗ್ರಿವರೆಗೆ ನಾನು BZC ಓದಿದ್ದು ಡಿಗ್ರಿಯಲ್ಲಿ. ಅದಾದ ನಂತರ ಕೂಡ ನಂಗೆ ಝುವಾಲಜಿ ಬೇಡ ಅಂತ ಆಯ್ತು, ಬಾಟ್ನಿ MSc ಮಾಡುವ ಅಂತ ಹೇಳಿ ಪೋಸ್ಟ್ ಗ್ರಾಜುಯೇಷನ್ ನಾನು ಬಾಟ್ನಿಯಲ್ಲೇ ಮಾಡಿದ್ದು. ಅದಕ್ಕೋಸ್ಕರವೇನೋ ಗೊತ್ತಿಲ್ಲ, ಹೊರಗಡೆ ಎಲ್ಲ ನಮಗೆ ಯಾವ್ದೊಂದು ಗಿಡ ನೋಡುವಾಗ ಇದ್ರದ್ದೇನು ಯೂಸ್ ಇರ್ಬೋದು, ಅಥವಾ ಇದು ಯಾಕೆ ನಮ್ಗೆ ಏನಾದ್ರೂ ಯೂಸ್ಫುಲ್ ಅಥವಾ ಅದರ ರೀತಿ ಎಲ್ಲ ಕೂಡ ಆಲೋಚನೆ ಮಾಡ್ತಾ ಇದ್ದೆ ಆಲೋಚನೆ. ಹಾಗೆ ನನ್ನ ಪೇರೆಂಟ್ಸ್ ಇದಕ್ಕೆ ಮೈನ್ ಆಗಿ ನಾನು ಹೇಳ್ಬೇಕಿದ್ರೆ, ಯಾಕಂದ್ರೆ ಒಂದಿಷ್ಟು ತೋಟ ಇರುವಾಗ ನಾವು ಅವರು ಕೆಲಸ ಮಾಡುದನ್ನ ನೋಡಿ ನಾವು ಕೂಡ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ದೆವು. ನಾನೊಂದು 6th 7th ಅಲ್ಲಿ ಇರುವಾಗ್ಲೇ ಹಟ್ಟಿಗೆ ಹೋಗುದು ಅಥವಾ ದನ ಕರುಗಳೊಟ್ಟಿಗಿರುವುದು, ಹಾಲ್ ಕರಿಯುವುದು, ಆ ತರದೆಲ್ಲ ಕೆಲಸ, ಅಡಿಕೆ ಸುಲಿಯುವುದು ಎಲ್ಲ ಕೆಲಸ ಮಾಡಿದ್ದೇನೆ. ಅಂದ್ರೆ ಯಾರು ಫೋರ್ಸ್ ಮಾಡದೆ ನಮ್ಮಷ್ಟಕ್ಕೆ ನಾವು ಅದ್ರಲ್ಲಿ ಇನ್ವಾಲ್ವ್ ಆಗುವ ಅಂತ ಒಂಥರ ಖುಷಿ ಆಗ್ತದೆ. ಅದೆಲ್ಲ ನಮ್ಗೊಂದು ಖುಷಿ ಸಿಗ್ತದೆ ಅಂತ ಗೊತ್ತಾಗ್ತದೆ ನಮ್ಗೆ ನೋಡುವಾಗ. ಮತ್ತೆ ದನ ಕರುಗಳು ಎಲ್ಲ ಅಂತ ಹೇಳಿದ್ರೆ ಮನುಷ್ಯರಿಗಿಂತ ಜಾಸ್ತಿ ಅವರು ಇಮೋಷನಲಿ ಕನೆಕ್ಟ್ ಆಗ್ತಾರೆ ನಮ್ಗೆ ತುಂಬಾ ಬೇಗ. ಈಗ ನನ್ನ ಮಗನನ್ನು ನೋಡುವಾಗ್ಲೂ ನಂಗೆ ಅದೇ ಗೊತ್ತಾಗ್ತದೆ. ಒಮ್ಮೆ ಹಟ್ಟಿಗೆ ಹೋದ್ರೆ ಅವರು ಅದಲ್ಲಿ ಎಂಜಾಯ್ ಮಾಡ್ತಾರೆ. ಅಂದ್ರೆ ನಾವೀಗ ಸ್ಟೂಡೆಂಟ್ಸಿನ ಜೊತೆ ಹೇಗೆ ಲಿವಿಂಗ್ ಇದ್ದ ಕೂಡ್ಲೆ ನಮ್ಗೆ ಇಂಟರಾಕ್ಷನ್ ಇರ್ತದೆ, ಅಥವಾ ಈಗ ಏನಾದ್ರೂ ನಾನ್ ಲಿವಿಂಗ್ ಇದ್ರೆ ನಮಗೆ ಇಂಟರಾಕ್ಷನ್ ಇರುದಿಲ್ಲ. ಸೊ ಅದೇ ತರ ನಾವು ಸಣ್ಣದಿಂದಲೇ ಹಾಗೆ ಬೆಳೆದದ್ದು. ಮತ್ತೆ ನನ್ನ MSc ಆದ ನಂತರ ನಾನು ಟೀಚಿಂಗಿಗೆ ಸೇರಿದೆ. ಅಲ್ಲಿ ಕೂಡ ಟೀಚಿಂಗಿಗೆ ಹೋಗುವಾಗ ಮನೆಯಲ್ಲಿ ಒಂದೇನೋ ಒಂದು ಅಥವಾ ಎಲ್ಲೋ ಒಂದು ಹೊಸ ಗಿಡ ಕಂಡಿತ್ತು, ನೋಡ್ಲಿಕ್ಕೆ ಚಂದ ಉಂಟು, ಹೂ ಅಥವಾ ಹಣ್ಣಿನ ಗಿಡ ಉಂಟು, ಹಾಗೆ ಸ್ವಲ್ಪವೇ ತರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸ್ವಲ್ಪ ಸಮಯ ಆಗುವಾಗ ಸ್ವಲ್ಪ ಜಾಸ್ತಿ ಆಯ್ತು ಗಿಡ. ಮತ್ತೆ ಹಾಗೆ ಅದನ್ನು ಮೇಂಟೆನೆನ್ಸ್ ಮಾಡೋದು ಹೇಗೆ
ಆತರ ಒಂಥರ ಕಲೆಕ್ಷನ್ ಮಾಡುವ ಕ್ರೇಜ್ ನಂಗೆ ಫಸ್ಟ್ ಸ್ಟಾರ್ಟ್ ಆದದ್ದು. ನಮ್ಮ ದೇಶದ್ದು ಅಲ್ಲದೆ ಬೇರೆ ಕಡೆ ಇದ್ದು ಕೂಡ ಗಿಡಗಳನ್ನೆಲ್ಲ ಕೆಲವು ಆನ್ಲೈನ್ ಪರ್ಚೇಸ್ ಮಾಡಿ ಅದನ್ನು ಬೆಳೆಸೋದು, ಆ ತರ ಟ್ರಯಲ್ ನೋಡುದು. ಹಾಗೆ ನನ್ನ ಏನು ಫ್ರೀ ಟೈಮ್ ಅಂತ ಏನಿರ್ತದೆ ಅಥವಾ ಅದಕ್ಕೆ ಕೇಳಿಯೇ ಒಂಚೂರು ಟೈಮ್ ಮಾಡ್ಕೊಂಡು ಅದ್ರ ಜೊತೆ ಇರುವಾಗ ಒಂಥರ ಖುಷಿ ಆಯ್ತು. ಹಾಗೆ ಅದು ಕಂಟಿನ್ಯೂ ಆಗ್ತಾ ಬಂತು. ಹಾಗಾಗಿ ನನ್ನ ಚೈಲ್ಡ್ಹುಡ್ಗೆ ನಂಗೆ ಇದ್ದ ಹಳ್ಳಿ ವಾತಾವರಣವೇ ಇಲ್ಲಿವರೆಗೆ ನಾನ್ ಬರ್ಲಿಕ್ಕೆ ಕಾರಣ ಅಂತ ಹೇಳ್ಬೋದು. ನಿಮಗೆ ಲೆಕ್ಚರರ್ ಆಗ್ಬೇಕು ಅಂತ ಆಸೆ ಬಂದದ್ದು ಹೇಗೆ? ಅಂದ್ರೆ ತುಂಬಾ ಆಪ್ಷನ್ಸ್ ಇದೆ ಅಲ್ಲ, ಲೆಕ್ಚರರೇ ಆಗ್ಬೇಕು ಅಂತ ಏನ್ ಇಂಟ್ರೆಸ್ಟ್ ಎಲ್ಲಿಂದ ಬಂತು? ಹಾ, ಅದೇ ಅದು ಏನು ಹೇಳಿದ್ರೆ ನಾನು ಹೇಳಿದಲ್ವಾ, ಸಣ್ಣದಿರುವಾಗ ನಮ್ಮ ಮೇಲೆ ನಮಗೆ ಒಂಥರ ನಮ್ಮ ನೇಚರ್ ಬೆಳೀತಾ ಹೋಗ್ತದೋ ಗೊತ್ತಿಲ್ಲ. ನನ್ನ ಅತ್ತೆ ಒಬ್ರು ಟೀಚರ್ ಆಗಿದ್ರು, ಅವರು ಹೈಸ್ಕೂಲ್ ಟೀಚರ್ ಆಗಿದ್ರು. ಹಾಗೆ ಅವರನ್ನು ನೋಡುವಾಗ ನಂಗೆ ನೆಕ್ಸ್ಟ್ ಟೀಚರೇ ಆಗ್ಬೇಕಂತ ಒಂಥರ ಏನೋ ಗೊತ್ತಿಲ್ಲ, ಏನಾಗುದು ಹೇಳಿದ ಕೂಡಲೇ ಟೀಚರ್ ಆಗುದಂತ ಹೇಳ್ತಾ ಇದ್ದೆ. ಅದಾದ ನಂತರ PUC ಆಗಿ ಡಿಗ್ರಿ ಮುಗ್ದಾಗ ಮತ್ತೆ B.Ed ಸೇರ್ಕೊಳ್ಳೋ ಬದ್ಲೆ ಸ್ವಲ್ಪ ಹೈಯರ್ ಎಜುಕೇಶನ್ ಮಾಡುವ ಅಂತ ಅನ್ಸಿತ್ತು. ಹಾಗೆ MSc ಮಾಡಿದೆ. MSc ಮಾಡಿ ಆದ ನಂತರ ಅನ್ಸಿತ್ತು ಸಣ್ಣ ಕ್ಲಾಸ್ ನ ಬದಲು ಸ್ವಲ್ಪ PU ಅಲ್ಲಿ ಅಂದ್ರೆ ಮ್ಯಾಥ್ಸ್ ಆಗ್ಬೋದು, ಅಂದ್ರೆ ಆಗ ಸ್ವಲ್ಪ ನಾವು ಯಂಗ್ ಇರ್ತೇವಲ್ಲ, ತೀರಾ ಚಿಕ್ಕ ಮಕ್ಳನ್ನ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ಸಿತ್ತು. ಹಾಗೆ ನಾನು ಮತ್ತೆ PUC ಸ್ವಲ್ಪ 1-2 ವರ್ಷ ಡಿಗ್ರಿಗೆ ಟೀಚ್ ಮಾಡಿದ್ದೆ. ಮತ್ತೆ PUC ಸ್ಟೂಡೆಂಟ್ಸ್ ನಂಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ ಹಾಗೇನೋ ಅನ್ಸಿತ್ತು. ಹಾಗಾಗಿ ಅದು ನಂಗೆ ಬೇರೆ ಯಾವ ಜಾಬ್ ಯಾಕೋ ಸೆಟ್ಟೇ ಆಗ್ತಿರ್ಲಿಲ್ಲ ಸಣ್ಣದಿಂದಲೇ. ನನ್ನ ತಮ್ಮನನ್ನು ಕೂಡ ಕೂತ್ಕೊಳಿಸಿ ನಾನು ಪಾಠವೇ ಮಾಡ್ತಿದ್ದೆ ಸಣ್ಣದಿರುವಾಗ. ಈಗ ಕೂಡ ನಂಗೆ ನೆನ್ಪುಂಟು. ಅಂದ್ರೆ ಅದು ಮತ್ತೆ ಸ್ವಲ್ಪ ಹುಡುಗಿಯರಿಗೆ ಜಾಸ್ತಿ ಕ್ರೇಜ್ ಇರ್ತದೆ ಅಂತ ಅನ್ನಿಸ್ತದೆ, ಇನ್ನೊಬ್ರಿಗೆ ಹೇಳಿಕೊಡುದೆ. ಅಂದ್ರೆ ಅವ್ರಿಗೆ ಹೇಳಿಕೊಟ್ಟ ಕೂಡಲೇ ನಮ್ಗೆ ಏನೋ ನೆನ್ಪುಳಿತದೆ ಜಾಸ್ತಿ ಅಂತ. ಅದು ನಿಮ್ಗೆ ಕೂಡ ಫೀಲ್ ಆಗ್ಬೋದು ನೋಡಿ. ಆತರ ಅಂದ್ರೆ ಹಾಗೆ ಬೆಳ್ದು 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 ಮತ್ತೆ ಇಂಜಿನಿಯರಿಂಗ್ ಯಾಕೋ ನಂಗೆ ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ನಂಗೆ ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ. PCMB ತಗೊಂಡಿದ್ದೆ, ಅದಕ್ಕೆ ಓದಿದ್ದೆ ಬಿಟ್ರೆ ಅಷ್ಟೇನು ಇಂಟ್ರೆಸ್ಟ್ ಇರ್ಲಿಲ್ಲ. ಅದಕ್ಕೆ ನಾನು ಡಿಗ್ರಿಯಲ್ಲಿ ಬಾಟ್ನಿ ಝುಯಾಲಜಿನೇ ಆಪ್ಟ್ ಮಾಡಿದ್ದೆ. ಬಾಟ್ನಿ ಝುಯಾಲಜಿ ಕೆಮಿಸ್ಟ್ರಿಯಲ್ಲಿ ನೋಡುವಾಗ ನಂಗೆ ಬಾಟ್ನಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ನಂಗೆ ಅನ್ಸಿತ್ತು ಪರ್ಸನಲಿ. ಆದ ಕಾರಣ ಮತ್ತೆ ಅದೇ ತರ ಮಾಡಿ ನಂಗೆ ಬೇರೆ ಯಾವ ಜಾಬ್ ಈಗ ಕೂಡ ಬೇರೆ ಎಂತ ಜಾಬ್ ಬಂದ್ರು ನಂಗೆ ಈ ತರ ಮಾತಾಡುವ ಜಾಬ್ ಅಥವಾ ಇನ್ನೊಂದು ಜನರ ಜೊತೆ ಮಿಂಗಿಲ್ ಆಗುವಂತಹ ಎನ್ವಿರಾನ್ಮೆಂಟ್ ನಂಗೆ ತುಂಬಾ ಇಷ್ಟ ಆಗ್ತದೆ. ಅದಕ್ಕೆ ಏನೋ ಗೊತ್ತಿಲ್ಲ. ಆದ್ರೆ ಮೊದ್ಲು ನಾನು ತುಂಬಾ ಕಡಿಮೆ ಮಾತಾಡ್ತಿದ್ದೆ, ಆದ್ರೆ ಯಾರು ನಂಬಲಿಕ್ಕಿಲ್ಲ ಈಗ. ತುಂಬಾ ಕಡಿಮೆ ಮಾತಾಡ್ತಿದ್ದೆ, ಆಗ ಬೆಳೆದ ಎನ್ವಿರಾನ್ಮೆಂಟ್ ಆಗಿತ್ತು. ಬಟ್ ಈಗ ಸ್ವಲ್ಪ ಜಾಸ್ತಿ ಮಾತಾಡ್ತೇನೆ. ಬಟ್ ಅದು ಏನೋ ಅದುವೇ ತುಂಬಾ ಇಷ್ಟ ಅಂತ ಅನ್ಸುತ್ತೆ. ಇದ್ರ ಜೊತೆ ನೀವು ಯಕ್ಷಗಾನ ಆರ್ಟಿಸ್ಟ್, ತಾಳಮದ್ದಳೆ ಆರ್ಟಿಸ್ಟ್, ಈ ಇಂಟ್ರೆಸ್ಟ್ ಎಲ್ಲಿಂದ ಬಂತು? ಯಾವ್ದು ಸ್ಟಾರ್ಟ್ ಆಯ್ತು? ಇದು ನನ್ನ ತಂದೆ ಅವರಿಂದ ಬಂದದ್ದು. ನನ್ನ ತಂದೆ ಸುಮಾರು ವರ್ಷಗಳ ಕಾಲ ಮೇಳದ ಕಲಾವಿದರಾಗಿದ್ರು, ಅವರು ಬಣ್ಣದ ವೇಷ ಮಾಡ್ತಾ ಇದ್ದದ್ದು. ಅದಾದ ನಂತರ ಅವರನ್ನು ನೋಡಿ ನನ್ನ ತಮ್ಮನಿಗಿಂತ ಜಾಸ್ತಿ ನಂಗೆ ಒಂಥರ ಯಕ್ಷಗಾನದಲ್ಲಿ ವೇಷ ಮಾಡ್ಬೇಕಂತ ಇಂಟ್ರೆಸ್ಟ್ ಬಂತು. ನಾನು 6ನೇ ಕ್ಲಾಸ್ ಅಲ್ಲಿ ಇರುವಾಗ ನನ್ನ ತಂದೆ ಬೇರೆ ಕಡೆ ಕ್ಲಾಸ್ ಮಾಡ್ತಾ ಇದ್ರು, ಅಲ್ಲಿ ಕ್ಲಾಸಿಗೆ ಹೋಗಿ ನಾನ್ ಮತ್ತೆ ತಮ್ಮ ಒಟ್ಟಿಗೆ ಕಲ್ತದ್ದು. ಅದಾದ ನಂತರ ಹೀಗೆ 6ನೇ ಕ್ಲಾಸಿಂದಲೇ ನಾವು ಸ್ವಂತ ಮುಖವರ್ಣಿಕೆ ಮಾಡ್ಕೊಂಡು, ಅಂದ್ರೆ ಫೇಸ್ ಮೇಕಪ್ ಏನ್ ಮಾಡ್ತೇವೆ ನಾವು ಯಕ್ಷಗಾನದಲ್ಲಿ, ಅದ್ ನಾವೇ ಮಾಡ್ಕೊಳ್ಳುದು ಸಣ್ಣದಿಂದಲೇ. ಅದೇ ತರ ತಂದೆಯಿಂದಾಗಿ ನಮ್ಗೆ ಅದು ಬಂದು ಅದೇ ರೀತಿ ಮುಂದುವರಿಸ್ತಾ ಬಂದದ್ದು. PUC ವರೆಗೆ ಹಾಗೆ ಇತ್ತು. ಆಗಾಗ ಹೋಗಿ ವೇಷ ಮಾಡುದು ಅದಷ್ಟೇ. ತಾಳಮದ್ದಳೆಗೆಲ್ಲ ಅವಾಗ ಅರ್ಥ ಹೇಳ್ತಿರ್ಲಿಲ್ಲ. ನಾನು ಹೇಳಿದಲ್ಲ ನನ್ ಮಾತು ತುಂಬಾ ಕಡಿಮೆ ಅಂತ ಅವಾಗ ಸಣ್ಣದಿರುವಾಗ. ಅದಾದ ನಂತರ ನಂಗೆ PUC ಆದ ನಂತರ ನನ್ನ ಅಣ್ಣ ಒಬ್ರು ಮೂಡಬಿದ್ರೆ ಆಳ್ವಾಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ರು. ಆಗ ಅವ್ರು ಹೇಳಿದ್ರು, ನೀನ್ ಯಕ್ಷಗಾನದಲ್ಲಿ ಇದ್ಯಲ್ವಾ, ಇಲ್ಲಿ ಸೀಟಿಗೆ ಟ್ರೈ ಮಾಡ್ಬೋದು ಹೇಳಿ. ಹಾಗೆ ಕೃಷ್ಣಮೂರ್ತಿ ಅಂತ ಅವ್ರ ಅಣ್ಣನ ಹೆಸರು. ಅವರಿಂದಾಗಿ ನಾನು ಆಳ್ವಾಸಿಗೆ ಹೋಗಿ ಸೇರ್ಕೊಂಡೆ. ನಂಗೆ ಯಕ್ಷಗಾನದಲ್ಲಿ 3 ವರ್ಷ ಅಲ್ಲಿ ಫ್ರೀ ಎಜುಕೇಶನ್ ಸಿಕ್ಕಿದೆ. ಹಾಗಾಗಿ ಆಳ್ವಾಸಿಗೆ ಕೂಡ ನಾನು ಒಂಥರ ಋಣಿ ಆಗಿದ್ದೇನೆ ಯಾವಾಗ್ಲೂ. 3 ವರ್ಷ ನನ್ನನ್ನಲ್ಲಿ ಚೆನ್ನಾಗಿ ನೋಡ್ಕೊಂಡು ಯಕ್ಷಗಾನ ಬೇಕಷ್ಟು ನಾನು ಹೆಚ್ಚಿಗೆ ಇದ್ದೆಲ್ಲ ಕೂಡ ಅಲ್ಲೇ ಕಲ್ತದ್ದು. ಅಂದ್ರೆ ನಾಟ್ಯ ನಾವು ಡ್ಯಾನ್ಸ್ ಮಾಡ್ತೇವೇನು ಅದೆಲ್ಲ ಕೂಡ ನಂಗೆ ಆಳ್ವಾಸಲ್ಲಿ ಸಿಕ್ಕಿದ್ದು. ಅದೇ ತರ ಮುಂದುವರ್ಕೊಂಡು ಬಂದು ಮಗ ಹುಟ್ಟುವ ಮೊದಲು 6 ವರ್ಷ ಮೊದಲು ಜಾಸ್ತಿ ತಾಳಮದ್ದಳೆಗಳಿಗೆಲ್ಲ ಅರ್ಥ ಹೇಳಲಿಕ್ಕೆ ಹೋಗ್ತಿದ್ದೆ. ನಮ್ಮ ಪುತ್ತೂರಲ್ಲೇ ಒಂದು ಆಂಜನೇಯ ಮಹಿಳಾ ಸಂಘ ಅಂತ ಇದೆ, ಅಲ್ಲಿ ಅವರು ಭಾಸ್ಕರ ವಾರ್ಯರೊಳಿ ಗುರುಗಳು, ಅವರು ಕರ್ದು ಫಸ್ಟಿಗೆ ಅವಕಾಶ ಕೊಟ್ಟದ್ ನಂಗೆ. ಅದಾದ ನಂತರ ಅದು ಕೂಡ ಯಾಕೋ ನಂಗೆ ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ತಾಳಮದ್ದಳೆಯಲ್ಲೂ ಕೂಡ ಈಗ ಮಗ ಹುಟ್ಟಿದ ನಂತರ ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಅಂದ್ರೆ ಅವನೇ ಸ್ವಲ್ಪ ಟೈಮ್ ಕೇಳ್ತಾನೆ. ನಾನು ಹೋದಾಗ ಅವನಿಗೆ ಇಲ್ಲ ಇಲ್ಲ ಇಲ್ಲಿ ಬಾ ನನ್ನೊಟ್ಟಿಗೆ ಇರ್ಬೇಕು ಹೇಳ್ತಾನೆ. ಮತ್ತೆ ಅವನನ್ನು ಕರ್ಕೊಂಡು ಹೋಗ್ಬೇಕು ಹೇಳ್ತಾನೆ. ಕರ್ಕೊಂಡು ಹೋದ್ರೆ ಗೊತ್ತುಂಟಲ್ವಾ, ಸ್ವಲ್ಪ ಜಾಸ್ತಿ ಹುಡುಗರು ಓಡಾಡ್ತಿರ್ತಾರೆ. ನಾವು ಮಾತಾಡೋ ಮೈಕನ್ನೂ ಹಿಡ್ಕೊಂಡು ಹೋಗ್ತಾನೆ. 1-2 ಸಲ ಹಾಗೆ ಆಯ್ತು. ಅದಾದ ಕಾರಣ ಅವನಿಗೆ ಸ್ವಲ್ಪ ಟೈಮ್ ಕೊಡುವ ಹೇಳಿ ತಾಯಿ
ಸ್ವಲ್ಪ ಟೈಮ್ ಕೊಡ್ಬೇಕಾಗ್ತದೆ, ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಮಕ್ಕಳು. ಹಾಗಾಗಿ ಒಂದ್ ಸ್ವಲ್ಪ ಈಗ ಕಡಿಮೆ ಮಾಡಿದ್ದೇನೆ ಅದನ್ನು. ಒಂದ್ ವಿಡಿಯೋದಲ್ಲಿ ನೋಡಿದ್ದೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಮದುವೆ ಆದ್ಮೇಲೆ MSc ಮಾಡಿದ್ದು ಅಂತ. ಸೊ ಆ ಸ್ಟೋರಿ ಹೇಳಿ, ಹೇಗಿತ್ತು ಫ್ಯಾಮಿಲಿ ಸಪೋರ್ಟ್, ಅವ್ರು ನಿಮಗೆ ಹೇಗೆ ಇಂಟ್ರೆಸ್ಟ್ ಬಂತು ಇನ್ನು ಕಲಿಬೇಕು ಅಂತ, ಅದ್ರ ಬಗ್ಗೆ. ಅದೇ ಸಣ್ಣದಿಂದಲೇ ಒಂಥರ ಆ ಕಲಿಯೋದ್ ನಂಗೆ ಇಷ್ಟವೇ. ಅಂದ್ರೆ ನಾನೇನು 99% ತಕೊಂಡದಂತಲ್ಲ, ಬಟ್ ಒಳ್ಳೆ ಮಾರ್ಕ್ಸ್ ತಗೊಳ್ತಿದ್ದೆ. ನನ್ನ ಸ್ವಂತ ಇಂಟ್ರೆಸ್ಟ್ ಅಲ್ಲಿ ನಾನು 10th ವರೆಗೆ ಆಕ್ಚುಲಿ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು. ಅದಾದ ನಂತರ PUC ಅಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದ್ದೇನೆ. ನಮಗೆ ಗೊತ್ತಿದೆ PCMB ಹೇಳಿದ್ರೆ ಎಷ್ಟು ಹೆವಿ ಇರ್ತದಲ್ಲ. ಅದು ನನ್ನಷ್ಟಕ್ಕೆ ಅಂದ್ರೆ ಯಾವುದೇ ಕೋಚಿಂಗ್ ಇಲ್ಲ, ಏನಿಲ್ಲ. ಅದಿಲ್ಲದೆ ನನ್ನಷ್ಟಕ್ಕೆ ನಾನು ವರ್ಕ್ ಮಾಡಿ ಅದಾದ ನಂತರ ಡಿಗ್ರಿಗೆ ಸೇರಿದ್ದು. ಸೊ ಅದಾದ ನಂತರ ನಾನು ಎಜುಕೇಶನ್ ಬ್ರೇಕ್ ಮಾಡುದಂತ ಹೇಳುದ್ರ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಹಸ್ಬೆಂಡ್ ಕೂಡ ಹಾಗೆ, ನಾವು ಆಲೋಚನೆ ಮಾಡ್ಲಿಲ್ಲ. ಮನೆಯಲ್ಲಿ ಅತ್ತೆ ಮಾವ ಕೂಡ ಇದ್ದಾರೆ, ಅವರು ಕೂಡ ಆಲೋಚನೆ ಮಾಡ್ಲಿಲ್ಲ. ಮನೆಯಲ್ಲೇ ಕೂತ್ಕೊಳ್ಳೋದು, ನೆಕ್ಸ್ಟ್ ಓದ್ಲಿಕ್ಕಿಲ್ಲ, ಅದೆಲ್ಲ ಏನು ಗೊತ್ತೇ ಆಗ್ಲಿಲ್ಲ ನಮಗೆ. ನಾವು ಹೀಗೆ ಅಂದ್ರೆ ನಂಗೆ ಡಿಗ್ರಿ ಮುಗ್ದು ಮೇ ಅಲ್ಲಿ ಮದ್ವೆ ಆದದ್ದು. ಅದೇ ಜುಲೈಯಲ್ಲಿ ನಾನು MSc ಗೆ ಸೇರಿದ್ದೇನೆ. ಅಂದ್ರೆ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡುವ ರೀತಿಯೇ ಇತ್ತೇ ಹೊರತು ನಾವು ಯಾರು ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ. ಅಂದ್ರೆ ನೆಕ್ಸ್ಟ್ ಏನು ಓದುದಾ ಬೇಡ್ವಾ, ಮನೆಯಲ್ಲಿ ಅತ್ತೆ ಮಾವ ಎಲ್ಲ ಕೂಡ ನೆಕ್ಸ್ಟ್ ಓದುದಂತಲೇ ನಾವು ಅದೇ ಥಾಟ್ ಅಲ್ಲಿ ಎಲ್ಲರದ್ದು ಒಂದೇ ಥಾಟ್ ಇತ್ತು. ಹಾಗಾಗಿ ನಮ್ಗೆ ಅನಿಸ್ಲೇ ಇಲ್ಲ. ಸೀದಾ ಹೋಗಿ MSc ಗೆ ಜಾಯಿನ್ ಆಗುದು ಅದೇ ತರ. ಅಂದ್ರೆ ನಾವು ಅಂದ್ರೆ ತುಂಬಾ ಜನ ಅಥವಾ ತುಂಬಾ ಕಡೆ ಏನಾಗ್ತದೆ ಹೇಳಿದ್ರೆ, ಆ ಹೆಣ್ಣು ಮಕ್ಳೆಲ್ಲ ಮನೆಯಲ್ಲೇ ಇರ್ಬೇಕು, ಅಥವಾ ಅತ್ತೆ ಮಾವ ಅಥವಾ ಮನೆಯಲ್ಲಿರುವ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನಮ್ಗೆ ಸ್ವಲ್ಪ ರಿಲೇಶನ್ ಅಲ್ಲೇ ಮದ್ವೆ ಆಗಿರೋದ್ರಿಂದ ಇರ್ಬೋದೇನೋ ಗೊತ್ತಿಲ್ಲ ನಂಗೆ. ಅಂದ್ರೆ ಮೊದ್ಲೇ ಗೊತ್ತಿತ್ತು, ಆದ ಕಾರಣ ಆ ಸಮಸ್ಯೆ ಬರ್ಲಿಲ್ಲ ಅಂತ ಅನ್ನಿಸ್ತದೆ ನನಗೆ. ಗೊತ್ತಿಲ್ಲ, ಅಂದ್ರೆ ತೀರಾ ಅರೇಂಜ್ಡ್ ಅಂತ ಆದ್ರೆ ಎಲ್ಲವನ್ನೂ ಅರೇಂಜ್ ಮಾಡ್ಬೇಕಾಗ್ತದೆ. ನಮ್ಮ ಎಜುಕೇಶನ್ ಬಗ್ಗೆ ನಮ್ಮಂಗ್ ಗೊತ್ತಿರೋದಿಲ್ಲ ಅವರಿಗೆ, ಆದ ಕಾರಣ ಅವರು ಬೇರೆ ಥಾಟ್ ಅಲ್ಲಿ ಇರ್ಬೋದು. ಬಟ್ ಇದು ನಮ್ಮ ಥಾಟ್ಸ್ ಇಬ್ರದ್ದು ಗೊತ್ತಿದ್ದ ಕಾರಣ ಅದೇನ್ ಕಷ್ಟ ಆಗ್ಲಿಲ್ಲ. ಓಕೆ. ಸ್ಟಡೀಸ್ ಜೊತೆ ನೀವು ಯಕ್ಷಗಾನ ಕಲಿತಿದ್ರಲ್ಲ, ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಅಂದ್ರೆ MSc ಅಂದ್ರೆ ತುಂಬಾ ಕಲೀಲಿಕ್ಕೆ ಇರ್ತದೆ, ಅದ್ರ ಜೊತೆ ಯಕ್ಷಗಾನ, ಹೌ ಡಿಡ್ ಯು ಮ್ಯಾನೇಜ್? ಮ್ಯಾನೇಜ್ ಅಂತ ಆಕ್ಚುಲಿ ನಾನು ಪರ್ಪಸ್ಫುಲಿ ಎಂತ ಕೂಡ ಮಾಡ್ಲಿಲ್ಲ. ಯಾಕೆ ಹೇಳಿದ್ರೆ ಯಕ್ಷಗಾನ ನಾನು ಸಣ್ಣದಿರುವಾಗ್ಲೇ ಕಲ್ತ ಕಾರಣ ಅದನ್ನ ಮತ್ತೆ ಕಂಟಿನ್ಯೂ ಮಾಡೋದು ಮಾತ್ರ ಇತ್ತಲ್ಲ. ಅದಕ್ಕೆ ಯಾವಾಗ್ಲೂ ಹೇಳ್ತಾರೆ ನೋಡಿ, ಪೇರೆಂಟ್ಸ್ ಹೆಚ್ಚಾಗಿ ಚಿಕ್ಕದಿರುವಾಗ್ಲೇ ಯಾವ್ದೋ ಒಂದು ಹೊಸ ಕಲೀಲಿಕ್ಕೆ ಹಾಕಿ ಬಿಡ್ತಾರೆ ಮಕ್ಳನ್ನು. ಆಗ ಅವರು ಒಂದು ಅಂದ್ರೆ ಈ ಸ್ಟಡಿ ಪ್ರೆಷರ್ ಬರುವ ಟೈಮ್ ಒಂದು 10th 9th 8th ಆಗುವಾಗ ಅವರು ಆಲ್ರೆಡಿ ಅದಲ್ಲಿ ಸೆಟ್ ಆಗಿರ್ತಾರೆ 9th ಗೆ ಬರುವಾಗ. ಆದ ಕಾರಣ ಅವರಿಗೆ ಎಕ್ಸ್ಟ್ರಾ ಮತ್ತೆ ಸ್ವಲ್ಪ ಸ್ವಲ್ಪ ಕಲಿಯೋದು ಸುಲಭ. ಮತ್ತೆ ಹೊಸದಾಗಿ ಕಲಿಯುವುದು ತುಂಬಾ ಕಷ್ಟ. ಯಾಕಂದ್ರೆ ಅದನ್ನ ನಾನು ಆ ಭರತನಾಟ್ಯದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಯಾಕೆ ಹೇಳಿದ್ರೆ ನನ್ನ ಮಗ ಹುಟ್ಟಿದ ಮತ್ತೆ ನಂಗೆ ಮೊದಲೇ ಚಿಕ್ಕದಿರುವಾಗ್ಲೇ ಭರತನಾಟ್ಯ ಕಲಿಬೇಕಂತ ತುಂಬಾ ಆಸೆ ಇತ್ತು. ಬಟ್ ಆ ತರದ ಇಂಟ್ರೆಸ್ಟ್ ಗಳಿಗೆ ಪ್ಲಾಟ್ಫಾರ್ಮ್ ಕೂಡ ಸರಿಯಾಗಿ ಸಿಗ್ಲಿಲ್ಲ, ಟೈಮ್ ಕೂಡ ಅಷ್ಟೇನೋ ಸೆಟ್ ಆಗ್ಲಿಲ್ಲ. ಅದಕ್ಕೆ ನಾನು ಮತ್ತೆ ಸೇರಿದ್ದೆ. ಮಗನಿಗೆ 1 ವರ್ಷ ಇರುವಾಗ ನಾನು ಆನ್ಲೈನ್ ಅಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಸೇರಿದ್ದು, ನಮ್ಮ ಪರಿಚಯದವರೇ ನಿಶಾ ಭಟ್ ಹೇಳಿ. ಹಾಗೆ ಅವ್ರ ಹತ್ರ ಸೇರಿದೆ. ಹಾಗೆ ಆನ್ಲೈನ್ ಅಲ್ಲೇ ಕಂಟಿನ್ಯೂ ಮಾಡುವಾಗ ನಂಗೆ ಗೊತ್ತಾಗ್ತಿತ್ತು ಎಷ್ಟು ಕಷ್ಟ. ಅಂದ್ರೆ ಹೊಸದಾಗಿ ಯಾವ್ದೋ ಒಂದು ಫೀಲ್ಡ್ ಗೆ ನಾವು ಹೋಗ್ಬೇಕು, ಅದು ಕೂಡ ನಾವು ಸ್ವಲ್ಪ ಎಡಲ್ಟ್ ಆದ ಮೇಲೆ, ಅಂದ್ರೆ ಒಂದು 20 25 ವರ್ಷ ಕಳೆದ ಮೇಲೆ ನಾವು ಒಂದು ಹೊಸತನ್ನು ಕಲಿಯೋದು ಹೇಳಿದ್ರೆ ನಾವು ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗ್ತದೆ, ಅಂದ್ರೆ ಬೇರೆ ಬೇರೆ ವಿಷಯದಲ್ಲಿ. ಹಾಗೆ ಅನ್ನಿಸ್ಲಿಲ್ಲ ನಂಗೆ ಯಕ್ಷಗಾನ ಆಲ್ಮೋಸ್ಟ್ ಆಗಿ. ಅಂದ್ರೆ ಹೊಸತ್ತು ಹೊಸತ್ತು ಸ್ವಲ್ಪ ಸ್ವಲ್ಪ ಕಲಿಯೋದು ಹೇಳುವಾಗ ಅದೇನು ಪ್ರೆಷರ್ ಅಂತ ಅನ್ಸುದಿಲ್ಲ. ಓಕೆ. ಲೆಕ್ಚರ್ ಆದ್ಮೇಲೆ ಹೇಗಿತ್ತು ಲೈಫ್? ಅಂದ್ರೆ ಎಂಜಾಯ್ ಮಾಡ್ತಿದ್ರ? ಹೇಗಿತ್ತು ಸ್ಟಾರ್ಟಿಂಗಿಗೆ? ಕಷ್ಟ ಆಯ್ತಾ? ಹೇಗಾಯ್ತು? ಲೆಕ್ಚರರ್ ಅಂತ ಹೇಳಿದ್ರೆ ನಾನು ಅದೇ MSc ಮುಗ್ದ ತಕ್ಷಣ ಆ ವಿವೇಕಾನಂದ ಡಿಗ್ರಿ ಕಾಲೇಜಲ್ಲಿ ಇಂಟರ್ವ್ಯೂ ಕಾಲ್ ಫಾರ್ ಆದಾಗ ಹೋಗಿ ಅಲ್ಲೇ ಸೆಲೆಕ್ಷನ್ ಆಯ್ತು. ಹಾಗಾಗಿ ನಾನು ಇಷ್ಟವರೆಗೆ ಒಂದೇ ಸಲ ಇಂಟರ್ವ್ಯೂಗೆ ಹೋದದ್ದು, ಅದು ಅಲ್ಲಿ ಮಾತ್ರ. ಅಂದ್ರೆ ಬೇರೆ ತುಂಬಾ ದೂರ ದೂರ ಹೋಗುವ ಇಂಟ್ರೆಸ್ಟ್ ಇರ್ಲಿಲ್ಲ, ಯಾಕಂದ್ರೆ ಮದ್ವೆ ಆಲ್ರೆಡಿ ಆಗಿತ್ತಲ್ಲ ನಂಗೆ. ಮತ್ತೆ ನಾನು ಮೊದಲಿಂದಲೂ ನಂಗೆ ಮನೆ ಅಥವಾ ಮನೆಯಲ್ಲಿ ಒಂದಿಷ್ಟು ಟೈಮ್ ಕಳೆಯುವುದು, ಅಥವಾ ಆಚೆ ಈಚೆ ಓಡಾಡುದು ಅದೆಲ್ಲ ನಂಗೆ ತುಂಬಾ ಇಷ್ಟ. ಆದ ಕಾರಣ ಎಲ್ಲೆಲ್ಲೋ ಹೋಗಿ ಸಿಟಿಯಲ್ಲಿ ರೂಮ್ ಅಲ್ಲಿ ಇರುದೆಲ್ಲ ನಂಗೆ ಈಗ ಕೂಡ ಆಗಿ ಬರುದಿಲ್ಲ. ಆದ ಕಾರಣ ನಾನು ತುಂಬಾ ದೂರ ಹೋಗಿ ನಾವಿಬ್ರೇ ಇರುದು ಹಾಗೆಲ್ಲ ನಾವು ಆಲೋಚನೆ ಮಾಡ್ಲಿಲ್ಲ. ಇಲ್ಲೇ ಇದ್ರೆ ನಮ್ಗೆ ಅಂದ್ರೆ ಮನೆಯಲ್ಲಿರುವವರ ಗೈಡೆನ್ಸ್ ಕೂಡ ಸಿಗ್ತದೆ, ಲೈಫ್ ಸ್ವಲ್ಪ ಈಸಿ ಆಗ್ತದೆ ಅಂತ ಅನ್ಸುತ್ತೆ ನಂಗೆ ಆಗ. ನಂಗೆ ಮೊದ್ಲೆಂತ ಗೊತ್ತಿರ್ಲಿಲ್ಲ, ಅಂದ್ರೆ ಹೊರಗಡೆ ಹೇಗೆ ಮಾತಾಡುದು, ಹೇಗೆ ಯಾರ ಹತ್ರ ಹೇಗೆ ಮಾತಾಡ್ಲಿ, ಎಷ್ಟು ಆಲೋಚನೆ ಮಾಡ್ತಿದ್ದೆ. ಅಂದ್ರೆ ನಾನು ಫಸ್ಟ್ ಇಂಟರ್ವ್ಯೂಗೆ ಹೋದ್ದು ನನ್ನ ಹಸ್ಬೆಂಡಿಗೆ ಈಗ ಕೂಡ ನೆನ್ಪುಂಟು. ನಾನು ಎಷ್ಟು ಕ್ವಶನ್ ಕೇಳಿದ್ದೇನೆ ಹೇಳಿ. 4 ದಿನದಿಂದ ಕ್ವಶನ್ ಕೇಳಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಅವ್ರ ಹತ್ರ ಕೇಳ್ಬೋದಾ, ಕೇಳ್ಬೋದಾ,
ಹೋದಾಗ ಯಾರು ಇರ್ಬೋದು, ಯಾಕಂದ್ರೆ ಫುಲ್ಲು ಹೊಸ ಎನ್ವಿರಾನ್ಮೆಂಟ್ ಗೆ ನಾನು ಇಂಟರ್ವ್ಯೂಗೆ ಹೋದದ್ದು. ನಂಗೆ ವಿವೇಕಾನಂದ ಕ್ಯಾಂಪಸ್ ಕೂಡ ಗೊತ್ತಿರಲಿಲ್ಲ, ಏನು ಗೊತ್ತಿಲ್ಲ. ಜಸ್ಟ್ ಅಲ್ಲಿ ಹೋಗಿ ಇರುವಾಗ ಏನು ಯಾರು ಇರ್ಬೋದು ಯಾರನ್ನು ಗೊತ್ತಿಲ್ಲ, ಆ ತರದ ತುಂಬಾ ಫೀಲಿಂಗ್ ಇತ್ತು. ಅದು ನಿಧಾನಕ್ಕೆ ಅಂದ್ರೆ ನಮ್ಮ ಜೊತೆ ಗೊತ್ತಿರುವವರಿದ್ರೆ, ಅಂದ್ರೆ ಸ್ವಲ್ಪ ಎಲ್ಡರ್ಸ್ ಇದ್ರೆ ನಮ್ಗೆ ಅದ್ರಲ್ಲಿ ಒಳ್ಳೆ ಗೈಡ್, ಅಂದ್ರೆ ಗೈಡ್ ಮಾಡುವ ಎಲ್ಡರ್ಸ್ ಇದ್ರೆ ನಮ್ಗೆ ತುಂಬಾ ಯೂಸ್ ಆಗ್ತದೆ. ಫಸ್ಟಿಗೆ ಅತ್ತೆ ಹೋಗುವಲ್ಲೆಲ್ಲ ನಾನು ಹಿಂದೆ ಹೋಗ್ತಾನೆ ಇದ್ದೆ. ಯಾಕೆ ಹೇಳಿದ್ರೆ ನಂಗೆ ಹೊಸಬ್ರಲ್ಲಿ ಹೇಗೆ ಮಾತಾಡೋದು, ಹೆಸಿಟೇಷನ್, ಅದೆಲ್ಲ ನೀವು ಕೂಡ ಫೀಲ್ ಮಾಡಿರ್ತೀರಿ ನೋಡಿ, ಅಂತ ತುಂಬಾ ಫೀಲಿಂಗ್ಸ್ ಇತ್ತು. ನಾನು ತುಂಬಾ ರಿಸ್ಟ್ರಿಕ್ಟೆಡ್ ಎನ್ವಿರಾನ್ಮೆಂಟ್ ಅಲ್ಲಿ ಬೆಳೆದವಳು. ಆಳ್ವಾಸಿಗೆ ಹೋಗಿ ಒಂದ್ ಸ್ವಲ್ಪ ಎಕ್ಸ್ಪೋಜರ್ ಸಿಕ್ಕಿತ್ತು, ಬಿಟ್ರೆ ತುಂಬಾ ಕಷ್ಟ ಇತ್ತು. ಬಟ್ ಅತ್ತೆ ಮನೆಯವರೆಲ್ಲ ಹೋಗುವಲ್ಲೆಲ್ಲ ಹೋಗಿ 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 ಅವರ ಗೈಡೆನ್ಸ್ ನಮಗೆ ಸಿಗ್ತದೆ ಅಂತ ಅನ್ಸುವಾಗ ನಂಗೆ ಸ್ವಲ್ಪ ಈಸಿ ಆಯ್ತು. ಹಾಗೆ ಫಸ್ಟ್ ಇಂಟರ್ವ್ಯೂ ನಾನು ಖಂಡಿತ ಚೆನ್ನಾಗಿ ಮಾಡಿರ್ಲಿಕ್ಕಿಲ್ಲ, ಇಂಟರ್ವ್ಯೂ ಮಾಡಿದವ್ರಿಗೆ ಗೊತ್ತಿರ್ಬೋದು, ಯಾಕಂದ್ರೆ ಫಸ್ಟ್ ಟೈಮ್ ಹೋದದ್ದು. ಬಟ್ ಅಲ್ಲಿ ನಾನು ಜಾಬಿಗೆ ಸೇರಿದಾಗ ಅಲ್ಲಿಯ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವ್ ಎಲ್ಲಿ ವರ್ಕ್ ಮಾಡ್ತೇವೆ ಎಲ್ಲದಕ್ಕಿಂತ ಹೆಚ್ಚು ನಂಗೆ ಅನ್ಸುದು ಅಂದ್ರೆ ಒಬ್ಬೊಬ್ರ ಅಂದ್ರೆ ಥಾಟ್ಸ್ ಬೇರೆ ಬೇರೆ ಇರ್ಬೋದು. ನಮ್ಗೆ ಅಲ್ಲಿ ಫಸ್ಟ್ ಆಗಿ ಸೂಟ್ ಆಗ್ಬೇಕು, ಆ ಎನ್ವಿರಾನ್ಮೆಂಟ್ ಸೆಟ್ ಆಗ್ಬೇಕು ಅಂತ ಆದ್ರೆ ನಾವಲ್ಲಿ. ಸೊ ಅಲ್ಲಿ ಈಗ ಕೂಡ ನನ್ನ ಕೊಲೀಗ್ಸ್ ಆಗಿರೋ ಸರ್ನವ್ರು ಇದ್ದಾರೆ, ಅವರೆಲ್ಲ ತುಂಬಾ ಗೈಡ್ ಮಾಡಿದ್ದಾರೆ ನಂಗೆ. ಈಗ ಡಿಗ್ರಿಯಲ್ಲಿ ವರ್ಕ್ ಮಾಡ್ತಾ ಇರೋರು ಕೂಡ 2 ವರ್ಷ ಹಾಗೆ ಡಿಗ್ರಿಯಲ್ಲಿರುವಾಗ ಕಷ್ಟ ಅಂತ ಏನ್ ಅನ್ನಿಸ್ಲಿಲ್ಲ, ಯಾಕಂದ್ರೆ ಒಂಥರ ಪ್ಯಾಷನ್ ತರ. ಅಂದ್ರೆ ಹೋಗ್ಬೇಕು, ಹೋದ್ರೆ ಟೀಚಿಂಗಿಗೆ ಹೋಗುದಂತಾನೆ ಇದ್ದೆ. ಆದ ಕಾರಣ ಫಸ್ಟಿಗೆ ಸ್ವಲ್ಪ ಸ್ವಲ್ಪ ನಿಮ್ಗೆ ಗೊತ್ತಿರ್ಬೋದು ಫಸ್ಟಿಗೆ ಸ್ಟೇಜಿಗೆ ಹೋದಾಗ ಹೇಗಾಗ್ತದೆ ಅಂತ. ಯಾಕಂದ್ರೆ ಒಂದು 80 to 90 ಸ್ಟೂಡೆಂಟ್ಸ್ ಎಲ್ಲರೂ ನಮ್ಮನ್ನ ಫೇಸ್ ಮಾಡ್ತಾ ಇರ್ತಾರೆ ಅಲ್ಲಿ. ಸೊ ನಮ್ಮ ಸಿಲೆಬಸ್ ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು, ಸ್ಟೂಡೆಂಟ್ಸ್ ಅನ್ನು ಕೂಡ ಐ ಟು ಐ ಕಾಂಟ್ಯಾಕ್ಟ್ ಬರ್ತಾನೆ ಇರ್ಬೇಕು. ಇಲ್ಲ ಹೇಳಿದ್ರೆ ನಿಮಗೆ ಗೊತ್ತಿದೆ ಸ್ಟೂಡೆಂಟ್ಸ್ ನಮ್ಮನ್ನು ನೋಡಿದ್ರೆ ಹಾಗೆ ಮಾಡ್ತಾರೆ, ಬಟ್ ಅವ್ರು ಬೇರೆಲ್ಲ ವರ್ಕ್ ಅಲ್ಲಿ ಬ್ಯುಸಿ ಇರ್ಬೋದು. ಸೊ ಡಿಗ್ರಿ ಅಂತ ಆಗುವಾಗ ನಂಗಿಂತ 2 ವರ್ಷ ಜೂನಿಯರ್ ಅವರು. MSc ಮುಗಿಸಿದಷ್ಟೇ ನಾನು, ಆಗಷ್ಟೇ ಮದ್ವೆ ಆಗಿದ್ದ ಕಾರಣ ಸುಮಾರು ಜನ ಗೆಸ್ಟ್ ಮಾಡಿರ್ಲಿಲ್ಲ ಅಷ್ಟು ನಾನು ಅಂದ್ರೆ 2 ವರ್ಷ ಸೀನಿಯರ್ ಇರ್ಬೋದು ಅಂತ. ಬಟ್ ಸ್ಟಿಲ್ ಒಂದು ಒಂದು ವಾರ ಸ್ವಲ್ಪ ಅಂದ್ರೆ ಜಾಸ್ತಿ ಪ್ರಿಪೇರ್ ಮಾಡ್ಬೇಕು. ಅಂದ್ರೆ ಬರೀ ಸಿಲೆಬಸ್ ಓದ್ಕೊಂಡು ಪ್ರಿಪರೇಷನ್ ಅಂತಲ್ಲ, ಕ್ಲಾಸ್ ಅಲ್ಲಿ ಹೇಗಿರ್ಬೇಕು ಹೇಳುದು ಕೂಡ. ನಾವು ಹೇಗೇಗೋ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡುವಾಗಿಲ್ಲ. ನೀವು ನೆನ್ಪಿರ್ಬೋದು, ನೀವು ಕ್ಲಾಸ್ ಅಲ್ಲಿ ಇವಾಗ ನಾನು ಹೇಳ್ತಾ ಇದ್ದೆ, ನೀವು ನಿಂತ ಹಾಗೆ ನಾನು ನಿಂತ್ರೆ ಹೇಗೆ ಕಾಣ್ತದೆ ಹೇಳಿ ಅಲ್ವಾ? ಅಂದ್ರೆ ಆ ತರದ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡುವಾಗಿಲ್ಲ, ಹೇಗೇಗೋ ನಿಂತ್ಕೊಳ್ಳುದು ಅಥವಾ ಏನೇನೋ ಮಾತಾಡುದು, ಆ ತರದ ಬಾಡಿ ಲ್ಯಾಂಗ್ವೇಜ್ ಅದನ್ನೆಲ್ಲ ನಮ್ಗೆ ತಿದ್ದಿಕೊಳ್ಳಿಕ್ಕೆ ನಾವು ಕಾನ್ಶಿಯಸ್ ಆಗಿರ್ಬೇಕಾಗ್ತದೆ. ಮತ್ತೆ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಹೇಗೇಗೋ ಡ್ರೆಸ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಿದೆ, ಒಬ್ರು ಟೀಚರ್ ಬರುವಾಗ್ಲೇ ಸ್ಟೂಡೆಂಟ್ ಅಲ್ಲೇ ಸ್ಕ್ಯಾನ್ ಮಾಡಿ ಇವ್ರು ಹೀಗೆ ಇರ್ಬೋದಂತ ಒಂದು ಅವರಲ್ಲಿ ಥಾಟ್ಸ್ ಬರ್ತದೆ. ಆ ಡಿಸಿಷನ್ ಅನ್ನು ಮತ್ತೆ ಅವ್ರ ತಲೆಯಿಂದ ನಮ್ಗೆ ತೆಗ್ದಾಕ್ಲಿಕ್ಕೆ ಆಗುದಿಲ್ಲ. ಇದೆಲ್ಲ ತುಂಬಾ ಕಾನ್ಶಿಯಸ್ ಆಗಿರ್ಬೇಕು. ನಾವೇನೋ ಇನ್ನೊಂದ್ ಕಡೆ ಕೂತ್ಕೊಂಡು ಸುಮ್ನೆ ಏನೋ ನಮ್ಮಷ್ಟಾಗಿರೋದಕ್ಕೂ ಈ ತರದ ಫೀಲ್ಡ್ಗೆ ಹೋಗೋದಕ್ಕೂ ತುಂಬಾ ಜಾಸ್ತಿ ಡಿಫ್ರೆನ್ಸ್ ಉಂಟಲ್ವಾ? ಯಾಕಂದ್ರೆ ಆ ತರ ಕಾನ್ಶಿಯಸ್ ಆಗಿ 1-2 ವರ್ಷ ನಾವು ಆಲೋಚನೆ ಮಾಡ್ಬೇಕು. ಕ್ಲಾಸಿಗೆ ಹೋದಾಗ ಯಾವ ತರ ನಾವು ಪಾಠ ಮಾಡ್ಬೇಕು ಹೇಳುದನ್ನು ಕೂಡ ಆಲೋಚನೆ ಮಾಡ್ಬೇಕಾಗ್ತದೆ. ಈಗ ಕಂಟೆಂಟ್ ಓದಿದ್ರೆ ಸಾಕು, ಒಂದು 5-6 ವರ್ಷ ಟೀಚಿಂಗ್ ಆದ ಮತ್ತೆ ಸಿಲೆಬಸ್ ಗೊತ್ತಿದ್ರೆ ಸಾಕು. ಅಲ್ಲಿ ಸ್ಟೂಡೆಂಟ್ ಗೆ ಬೇಕಾದಾಗೆ ಬೇರೆ ಬೇರೆ ತರ ಎಕ್ಸ್ಪ್ಲೈನ್ ಮಾಡುದು ಅಥವಾ ಸ್ಟೂಡೆಂಟ್ ಜೊತೆ ಇಂಟರಾಕ್ಷನ್ ಮಾಡುದು, ಅದೆಲ್ಲ ಇಟ್ ಬಿಕಮ್ಸ್ ಎ ನ್ಯಾಚುರಲ್. ಅಂದ್ರೆ ಏನು ನಮ್ಗೆ ಟೆನ್ಷನ್ ಆಗುದು ಅಥವಾ ಫುಲ್ ಸ್ವೆಟ್ಟಿಂಗ್ ಆಗಿ ನಮ್ಗೆ ಫಸ್ಟ್ ಸ್ಟೇಜಿಗೆ ಹೋದಾಗ ಆಗ್ತದಲ್ಲ, ಹಾಗೆಲ್ಲ ಏನಾಗುದಿಲ್ಲ. ಬಟ್ ಫಸ್ಟಿಗೆ ನಾವು ಆಲೋಚನೆ ಮಾಡಿ ಮಾತಾಡ್ಬೇಕು, ಹೇಗೇಗೋ ಮಾತಾಡುವಾಗಿಲ್ಲ. ಏನೇನೋ ಟೈಪಿನ ನಮ್ಮ ರೆಗ್ಯುಲರ್ ಕಾಮನ್ ವರ್ಡ್ಸ್ ಲ್ಯಾಂಗ್ವೇಜಸ್ ಎಲ್ಲ ಯೂಸ್ ಮಾಡಿದಷ್ಟು ಚೆನ್ನಾಗಿರುದಿಲ್ಲ. ಅದನ್ನೆಲ್ಲ ಕಾನ್ಶಿಯಸ್ ಆಗಿ ಆಲೋಚನೆ ಮಾಡ್ಕೊಂಡು ಮಾಡಿದ್ರೆ ಮತ್ತೊಂದ್ 2 ವರ್ಷ ಆಗುವಾಗ ಆರಾಮಾಗಿ ಆಗ್ತದೆ. ಒಟ್ಟಿನಲ್ಲಿ ಟೀಚಿಂಗ್ ಹೋಗ್ಬೇಕಿದ್ರೆ ಪ್ಯಾಷನ್ ಬೇಕೇ. ತುಂಬಾ ಜನ ಅಂದ್ರೆ ದಾರಿ ತಪ್ಪಿ ಬಂದದಂತ ಇರುವವರಿಗೆ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಗೊತ್ತಿಲ್ಲ ನಂಗೆ. ಆದ್ರೆ ನಮ್ಗೆ ಅದು ಬೇಕಂತ ನಾವು ಹೋದಾಗ ಆಟೋಮೆಟಿಕ್ ಆಗಿ ನಾವು ಅದಕ್ಕೆ ಸೆಟ್ ಆಗ್ತೇವೆ. ಅದ್ ನಾನು ಹೇಳಿದೆಲ್ಲ, ನಾನು ತುಂಬಾ ಕಡಿಮೆ ಮಾತಾಡ್ತಿದ್ದದ್ದು. ಎಷ್ಟು ಹೇಳಿದ್ರೆ ಡಿಗ್ರಿಯಲ್ಲೆಲ್ಲ ನನ್ನ ಹಾಸ್ಟೆಲ್ ಮೇಟ್ಸ್ ಹೇಳ್ತಾ ಇದ್ರು, ಅಂದ್ರೆ ನನ್ನ ಜೂನಿಯರ್ಸ್ ಎಲ್ಲ ಹೇಳ್ತಾ ಇದ್ರು ಸೈಲೆಂಟ್ ಅಕ್ಕ ಅಂತ. ಅಂದ್ರೆ ಮಾತಾಡ್ತಾನೆ ಇರ್ಲಿಲ್ಲ, ಹೇಳಿದಾಗೆಲ್ಲ ಅಂತ ನಗಾಡ್ತಾ ಇದ್ದೆ. ಅಂದ್ರೆ ಆ ತರದ್ದು ನಾವು ಬದಲಾವಣೆ ಆಗಿ ಈಗೆಷ್ಟು ಮಾತಾಡ್ತೇನೆ ಅಂತ ನೋಡ್ತೀರಲ್ವಾ? ಸೊ ಅದೇ ತರ ನಮ್ಮ ಪ್ರೊಫೆಷನ್ ನಾವು ಅದೇ ಇಂಟ್ರೆಸ್ಟ್ ಅಲ್ಲಿ ಹೋದ್ರೆ ಮಾತ್ರ, ಯಾವುದೇ ಪ್ರೊಫೆಷನ್ ಆದ್ರೂ ಇಂಟ್ರೆಸ್ಟ್ ಅಲ್ಲಿ ಹೋದ್ರೆ ಖಂಡಿತ ನಾವು ಅದಕ್ಕೆ ಸ್ವಲ್ಪ ಬೇಗನೆ ಅಡ್ಜಸ್ಟ್ ಆಗ್ಬೋದು. ಹಾಗೆ ನಾನು ಸ್ಟೂಡೆಂಟ್ಸ್ ಗೆ ಹೇಳ್ತಾ ಇರ್ತೇನೆ, ನೀವು ಕೇಳಿರ್ಬೋದು, ನಿಮ್ಗೆ ಇಷ್ಟ ಇಲ್ಲದಿದ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಯಾವ್ದೋ ಒಂದು ಕೋರ್ಸಿಗೆ ಹೋಗಿ ಸೇರ್ಕೊಂಡು ಮತ್ತೆ ಸ್ಟ್ರಗಲ್ ಮಾಡ್ಬೇಕು ಅಂತ. ಅಂದ್ರೆ ಹಾಗೆ ನಾವು ಇಷ್ಟಪಟ್ಟು ಹೋದ್ರೆ ಎಷ್ಟು ಕಷ್ಟ ಆದ್ರೂ ನಮ್ಗೆ ಏನ್ ಅನ್ಸುದಿಲ್ಲ, ನಾವು ಖುಷಿ ಪಡ್ತೇವೆ ಅದ್ರಲ್ಲಿ. ಹಾಗೆ
ಒಂದು ಮೆಮೊರೇಬಲ್ ಮೊಮೆಂಟ್ ಅಥವಾ ಒಂದು ಸ್ಟೂಡೆಂಟ್ ಜೊತೆಗ ಏನಿದ್ರು ನಿಮ್ಮ ಫುಲ್ ಲೈಕ್ 11 years ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ್ದಾದ್ರು ಮೆಮೊರೇಬಲ್ ಮೊಮೆಂಟ್ ಉಂಟಾ? ಅಂದ್ರೆ ಲೈಕ್ ಯುನೀಕ್ ಆಗಿ ಒಂದು ಸ್ಟೂಡೆಂಟ್ ಜೊತೆ ಹಾಗೆ. ಆ, ಆ, ಸುಮಾರು ಆ ತರದ ಮೆಮೊರೀಸ್ ಉಂಟು ಆಕ್ಚುಲಿ ನೋಡೋದಾದ್ರೆ. ತುಂಬಾ ಜನ ಹೇಳ್ತಾರೆ ಈಗಿನ ಸ್ಟೂಡೆಂಟ್ಸ್ ಮೊದಲಿನ ತರ ಮತ್ತೆ ಕನೆಕ್ಷನ್ ಸ್ವಲ್ಪ ಗ್ರಾಜುವಲಿ ಅದು ಕೂಡ ಈವನ್ ಇನ್ ಫ್ಯೂಚರ್ ಇಟ್ ಮೇ ಸ್ಲೋ ಡೌನ್ ಅದು ಅನ್ನಿಸ್ತದೆ ನಂಗೆ. ಬಟ್ ನಾನು 2014 ಅಲ್ಲಿ ಟೀಚಿಂಗ್ ಸ್ಟಾರ್ಟ್ ಮಾಡುವಾಗಿಂದ ಹಿಡಿದು ಈಗಿನವರೆಗೆ ಸಾಕಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಕೂಡ ನೆನ್ಪಿಟ್ಕೊಂಡು ಅವ್ರು ಮೆಸೇಜ್ ಮಾಡ್ತಾರೆ. ಎಷ್ಟು ಹೇಳಿದ್ರೆ ಅವರ ಪೇರೆಂಟ್ಸ್ ಕೂಡ ಮನೆಗೆ ಬನ್ನಿ ಅಂತೆಲ್ಲ ಹೇಳಿ ಆ ತರ ಸುಮಾರು ಇನ್ಸಿಡೆಂಟ್ಸ್ ಆಗಿದೆ. ಇನ್ನು ಕೂಡ ನಂಗೆ ನೆನ್ಪಿರುದಂದ್ರೆ ಇಲ್ಲೇ PU ಕಾಲೇಜಲ್ಲಿ ನಾನು ರಜೆ ಮಾಡಿದ್ದೆ ಪ್ರೆಗ್ನೆನ್ಸಿ ಲೀವ್ ತಕೊಂಡಿರುವಾಗ. ಹೇಳಿದ್ರೆ ಆಶ್ಚರ್ಯ ಆಗ್ತದೆ, ಅಂದ್ರೆ ಅಷ್ಟು 17-18 ವರ್ಷದ ಸ್ಟೂಡೆಂಟ್ಸ್ ಇರುದು ಅವಾಗ. ಅಷ್ಟಾಗುವಾಗ ಅವರು ಈ ತರ ಆಲೋಚನೆ ಮಾಡ್ಬೋದು ಅಂತ ಹೇಳಿ ಕೂಡ ನಂಗೆ ಆಶ್ಚರ್ಯ ಆಗ್ತದೆ. ಬಟ್ ಸ್ಟಿಲ್ ಮೆಚೂರ್ಡ್ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ ಮೆಂಟಲಿ. ಅದು ಹಾಗೆ ಆಗಿತ್ತು. ಅಂದ್ರೆ ನಾನು ಪ್ರೆಗ್ನೆನ್ಸಿ ಲೀವ್ ಹಾಕಿದಾಗ ಸ್ವಲ್ಪ ಕಾಂಪ್ಲಿಕೇಶನ್ ಆಗಿತ್ತು ಮೊದಲ ವೇಳೆ. ಒಬ್ರು ಏನ್ ಮಾಡಿದ್ರು ಹೇಳಿದ್ರೆ ಸ್ಟೂಡೆಂಟ್ ಫುಲ್ ದೇವರಿಗೆ ಹರಕೆ ಎಲ್ಲ ಹೇಳಿ ಮತ್ತೆ ಪ್ರಸಾದ ಎಲ್ಲ ನಂಗೆ ಕಳಿಸಿ, ಅವಾಗ ನಂಗೆ ಆಕ್ಚುಲಿ ಆಶ್ಚರ್ಯ ಆಗಿತ್ತು. ಅಂದ್ರೆ ಆ ವೇಯಲ್ಲಿ ಅಷ್ಟು ಯಂಗ್ ಏಜ್ ಅಲ್ಲಿ ಆಲೋಚನೆ ಮಾಡೋರು ತುಂಬಾ ಕಡಿಮೆ ಇರ್ತಾರೆ. ಸ್ಟಿಲ್ ಈಗ ಕೂಡ ಅವರು ಜಾಬಿಗೆ ಹೋಗ್ತಾ ಇದ್ದಾರೆ. ಈಗ ಕೂಡ ಅವರು ಫೋನ್ ಮಾಡಿದಾಗ ಅಥವಾ ಮೆಸೇಜ್ ಮಾಡಿದಾಗ ಫಸ್ಟ್ ಜಾಬ್ ಸಿಕ್ಕಿದಾಗ ಅದೇ ಸ್ಟೂಡೆಂಟ್ ಬಂದು ಆ ಏನು ಗಿಫ್ಟ್ ಎಲ್ಲ ಕೊಟ್ಟು ಜಾಬ್ ಸಿಕ್ಕಿತಂತೆಲ್ಲ ಹೇಳಿ ಆ ತರದಂದ್ರೆ ಸುಮಾರು ಅವಾಗ ನಮ್ಗೆ ಅನ್ನಿಸ್ತಾ ಇರ್ತದೆ. ಕೆಲವೊಮ್ಮೆ ನಮ್ಗೆ ಗೊತ್ತೇ ಇರುದಿಲ್ಲ ಯಾರು ಹೇಳಿ. ಎಲ್ಲೋ ಒಂದು ಜಾತ್ರೆಯಲ್ಲಿ ಅಥವಾ ನಾವೇನೋ ವಿಸಿಟ್ ಮಾಡ್ಲಿಕ್ಕೆ ಹೋದ ಪ್ಲೇಸ್ ಅಲ್ಲಿ ಅವ್ರು ಸಿಕ್ಕಿ ಮಾತಾಡಿರ್ತಾರೆ, ಖುಷಿ ಆಗ್ತದೆ. ಮತ್ತೆ ಕೆಲವೊಮ್ಮೆ ಸ್ಟೂಡೆಂಟ್ಸ್ ಎಲ್ಲ ನಿಮ್ಮ ನೋಟ್ಸ್ ಈಗ್ಲೂ ಇಟ್ಕೊಂಡು ಓದ್ತೇನೆ ಹೈಯರ್ ಎಜುಕೇಶನ್ ಅಲ್ಲಿ ಅಂತ ಹೇಳ್ತಾರೆ. ಅವಾಗೆಲ್ಲ ಒಂಥರ ಏನೋ ಒಂಥರ ಖುಷಿ ಆಗ್ತದೆ. ತೊಂದ್ರೆ ಇಲ್ಲ, ನಾವು ಅಂದ್ರೆ ಒಂದು ನಾವು ಜಾಬಿಗೆ ಸೇರಿದ ಮತ್ತೆ ಅಥವಾ ನಾವು ಯಾವುದೇ ಜಾಬ್ ಅಂತಲ್ಲ ಯಾವುದೇ ಒಂದು ಕೆಲಸ ಮಾಡೋದಿದ್ರೆ ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಎವ್ರಿಥಿಂಗ್. ಸೊ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ ಸಿಕ್ಕುದೇ ಈ ತರದ್ರಲ್ಲಿ. ಎಸ್. ಅಂದ್ರೆ ನಮ್ಗೆ ಯಾವುದೇ ನಾವೊಂದು ಕೆಲಸ ಮಾಡುವಾಗ ನಮ್ಗೆ ಅದ್ರಲ್ಲಿ ಒಂಥರ ಪ್ಯಾಷನ್ ಇದ್ರೆ ಅದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಮತ್ತೆ ನಮ್ಮ ಎಫರ್ಟ್ ಹಾಕ್ಲಿಕ್ಕೆ ಕೂಡ ಈಸಿ ಆಗ್ತದೆ. ಇಲ್ಲದೆ ಇದ್ರೆ ಸಲ ನಮ್ಗೆ ಇಷ್ಟ ಇಲ್ಲ ಬಟ್ ಸ್ಟಿಲ್ ಮಾಡ್ಬೇಕಾ ಕೆಲಸ ಅಂದ್ರೆ ತುಂಬಾ ಕಷ್ಟ ಆಗ್ಬೋದು. ಹಾಗೆ ನಂಗೆ ಈ ಪ್ರೊಫೆಷನ್ ತುಂಬಾ ಇಷ್ಟ ಆಗುವಾಗ ಅಂದ್ರೆ ಸ್ಟೂಡೆಂಟ್ಸ್ ಜೊತೆ ಇಂಟರಾಕ್ಷನ್ ನಂಗೆ ಯಾವಾಗ್ಲೂ ಇಷ್ಟ ಆಗ್ತದೆ. ಹಾಗಾಗಿ ಈ ತರದ ಸುಮಾರು ಮೆಮೊರೇಬಲ್ ಮೊಮೆಂಟ್ಸ್ ಆಗಿದೆ. ನೀವು ಯಕ್ಷಗಾನ ಆರ್ಟಿಸ್ಟ್ ಕೂಡ ಅಲ್ಲ, ಸೊ ಇಷ್ಟರವರೆಗೆ ಮಾಡಿದ ಪಾತ್ರಗಳಲ್ಲಿ ಯಾವ್ದು ಫೇವ್ರೇಟ್? ಯಾವ್ದಾದ್ರು ಬೆಸ್ಟ್ ಮೊಮೆಂಟ್ಸ್ ಉಂಟಾ? ಅಂದ್ರೆ ನಂಗೆ ಪ್ರತಿ ಒಂದು ಪಾತ್ರ ಮಾಡುವಾಗ್ಲೂ ಅಂದ್ರೆ ಅದು ಎಷ್ಟೇ ಚಿಕ್ಕ ಪಾತ್ರ ಆಗಿರ್ಲಿ, ಅಂದ್ರೆ ಈಗ ಒಂದು ಪದ ನಮ್ಮದೇನು ಉಂಟು ಯಕ್ಷಗಾನದಲ್ಲಿ ಅದಕ್ಕೋಸ್ಕರ ಹೋಗಿ ಬರುದಿದ್ರು ಕೂಡ ನಾನು ಅದನ್ನು ತುಂಬಾ ಎಂಜಾಯ್ ಮಾಡ್ತೇನೆ. ಅಂದ್ರೆ ನಾನು ಪುಂಡುವೇಷ ಅಂತ ಹೇಳ್ತೇವೆ ಅದ್ರಲ್ಲಿ. ಅಂದ್ರೆ ಈಗ ಯಂಗ್ ಕ್ಯಾರೆಕ್ಟರ್ಸ್ ಅದನ್ನೇ ಮಾಡುದು. ಅಂದ್ರೆ ನಮ್ಮ ವಾಯ್ಸ್ ಇರ್ಬೋದು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅದೆಲ್ಲ ಕೂಡ ಕೆಲವು ಪಾತ್ರಗಳಿಗೆ ಸೆಟ್ ಆಗುದಿಲ್ಲ. ಈಗ ರಾಕ್ಷಸ ಪಾತ್ರಗಳು ಬರ್ತದೆ ಏನು ಯಕ್ಷಗಾನದಲ್ಲಿ, ಅದು ಒಂದ್ಸಲ ಏನೋ ಸ್ವಲ್ಪ ಟ್ರೈ ಮಾಡಿದ್ದೇನೆ ಬಟ್ ನನ್ನ ವಾಯ್ಸಿಗೆ ಸೆಟ್ ಆಗುದಿಲ್ಲ. ಅಂದ್ರೆ ಸ್ವಲ್ಪ ರಫ್ ವಾಯ್ಸ್ ಬೇಕು. ಮತ್ತೆ ಫಿಸಿಕ್ ಕೂಡ ಹಾಗೆ ಸ್ವಲ್ಪ ಗಟ್ಟಿ ಜೀವ ಹೇಳ್ತೇವಲ್ವಾ, ಹಾಗೆ ಹೈಟ್ ವೆಯ್ಟ್ ಎಲ್ಲ ಚೆನ್ನಾಗಿದ್ರೆ ನಮಗೆ ಆ ತರದ ಪಾತ್ರಗಳು ಸುಲಭ ಆಗ್ತದೆ. ಸಣ್ಣ ಸಣ್ಣ ಪಾತ್ರಗಳನ್ನು ಕೂಡ ನಾನು ಖುಷಿಯಿಂದ ಮಾಡ್ತಾ ಇದ್ದೆ. ಯಾಕಂದ್ರೆ ಕೆಲವೊಮ್ಮೆ ನಾವು ಚಿಕ್ಕದಿಂದಲೇ ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಗೊತ್ತಿರ್ಬೋದು ಅದ್ರಲ್ಲೆಲ್ಲ ಹೆಚ್ಚಿನವರು ಗಂಡಸರೇ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ನಾನು ಮತ್ತೆ ಬರೀ ಏನು ಹೆಣ್ಣು ಮಕ್ಕಳದ್ದು ಯಕ್ಷಗಾನ ಟೀಮ್ ಅದಕ್ಕೆ ಅಂತ ಯಾವ್ದಕ್ಕೂ ನಾನು ಹೋಗ್ಲಿಲ್ಲ. ಅದ್ರ ಬದಲಾಗಿ ಹೀಗೆ ಉಳಿದ ಕಲಾವಿದರ ಜೊತೆ ನಾನು ಅದೇ ತರ ಇದ್ದ ಕಾರಣ ನಾನು ಪ್ರತಿ ಪಾತ್ರವನ್ನು ಕೂಡ ನಂಗೆ ತುಂಬಾ ಇಷ್ಟ ಆಗ್ತದೆ. ಅಂದ್ರೆ ಇರುವ ಪಾತ್ರವನ್ನು ನೀಟಾಗಿ ಪ್ರೆಸೆಂಟ್ ಮಾಡ್ಬೇಕಂತ ಮಾತ್ರ ನನ್ನದೊಂದು ಗೋಲ್ ಇರುವ ಕಾರಣ ನಾನು ಮಾಡ್ತಾ ಇದ್ದಂತ ಎಲ್ಲ ಪಾತ್ರಗಳು ಅಂದ್ರೆ ಚಿಕ್ಕದಿರುವಾಗ ಸಣ್ಣ ಸಣ್ಣ ಪಾತ್ರಗಳೇ ಕೊಡ್ತಾ ಇದ್ದದ್ದು. ಅದು ಬಿಟ್ರೆ ನಾವು ಎರಡನೇ ಪುಂಡು ವೇಷ ಅಂತ ಹೇಳ್ತೇವೆ. ಯಾಕೆ ಹೇಳಿದ್ರೆ ಅದು ಹೆಚ್ಚಾಗಿ ಎರಡನೇ ಪುಂಡು ವೇಷಗಳು ಸಾಫ್ಟ್ ನೇಚರ್ ಇದಿರ್ತದೆ. ಆ ತರದ ವೇಷಗಳು ನಂಗೆ ಇಷ್ಟ ಕೂಡ. ಈಗ ಕೂಡ ತಾಳಮದ್ದಳೆಯಲ್ಲಿ ಅರ್ಥ ಹೇಳುವಾಗಲೂ ಅದೇ ತರ ಜೋರು ಕಿರಿಚಾಡುವ ಬೊಬ್ಬೆ ಹೊಡೆಯುವುದು ನಂಗೆ ಸಾಧ್ಯವಾಗುದಿಲ್ಲ. ಅಂದ್ರೆ ಅಷ್ಟು ವಾಯ್ಸ್ ಸ್ಟ್ಯಾಮಿನಾ ಕೂಡ ನಮ್ಗೆ ಬೇಕಾಗ್ತದೆ. ಆ ತರದ ವೇಷಗಳನ್ನ ಇಷ್ಟಪಡ್ತೇನೆ. ನಾನ್ ಮಾಡಿದ ಪ್ರತಿ ಒಂದು ವೇಷ ಅಂದ್ರೆ ನಾವು ದೇವೇಂದ್ರ ಬಲ ಅಂತ ಹೇಳ್ತೇವೆ. ಅಂದ್ರೆ ಪ್ರಾರಂಭಕ್ಕೆ ಅದೆಲ್ಲ ಅಂದ್ರೆ ದೇವತೆಗಳು ಹೇಳ್ತೇವಲ್ವಾ, ದೇವೇಂದ್ರನ ಜೊತೆ ಇರುವ ದೇವತೆಗಳ ಪಾತ್ರದಿಂದ ನಾನು ಶುರು ಮಾಡಿದ್ದು. ಅದಾಗಿ ಮತ್ತೆ ಸಾಧಾರಣ ಸುಮಾರು ಪಾತ್ರಗಳನ್ನು ಮಾಡಿರ್ಬೋದು.
ಎಲ್ಲವನ್ನು ಕೂಡ ನಾನು ಇಷ್ಟಪಟ್ಟಿದ್ದೇನೆ. ಅದ್ರ ಜೊತೆ ಈಗ ನೀವು ಗಾರ್ಡನಿಂಗ್ ಮಾಡ್ತೀರಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಯಾವಾಗ ಅನಿಸ್ತು? ಏನಾದ್ರೂ ಇನ್ಸ್ಪಿರೇಷನ್, ಮೋಟಿವೇಶನ್ ಏನಾದ್ರೂ ಇತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ್ಲೂ ಕೂಡ ಅನ್ನೆಸೆಸರಿ ಆಗಿರುವಂತಹ ಕಂಟೆಂಟ್ ಅನ್ನು ತುಂಬಾ ಕಡಿಮೆ ನೋಡುದು. ಅಂದ್ರೆ ನಂಗೆ ಅದು ಇಷ್ಟ ಆಗುದಿಲ್ಲ. ಗಾಸಿಪ್ಗಳು ಅಥವಾ ಏನೋ ಒಂದು ಯಾರ ಬಗ್ಗೆ ಆದ್ರೂ ತುಂಬಾ ಡೀಟೇಲ್ಸ್ ಆ ತರದ್ ನಾನು ನೋಡ್ತಾನೆ ಇರ್ಲಿಲ್ಲ. ಯಾವ್ದಾದ್ರು ಇನ್ಫಾರ್ಮೇಶನ್ ಇದ್ರೆ ಟೆಕ್ನಾಲಜಿ ರಿಲೇಟೆಡ್ ಇರ್ಬೋದು ಆ ತರದ್ದೇ ನೋಡ್ತಾ ಇದ್ದೆ. ಆಗ ಮಗ ಹುಟ್ಟಿ ಒಂದು 7-8 ತಿಂಗಳಲ್ಲಿ ಕೊರೋನಾ ಬಂತು. ಆ ಕೊರೋನಾದಲ್ಲಿ ಕಾಲೇಜ್ ಇರ್ಲಿಲ್ಲ, ಕ್ಲೋಸ್ ಆಗಿತ್ತಲ್ವಾ. ಅಷ್ಟೊಗೂ ಮನೆಯಲ್ಲೇ ಇದ್ಕೊಂಡು ಮಗನ ಜೊತೆ ಎಂತ ಮಾಡುದು, ಮಗನೊಟ್ಟಿಗೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಅದು ಬಿಟ್ರೆ ಏನ್ ಮಾಡ್ಬೋದು ಅಂತ ಆಲೋಚನೆ ಮಾಡ್ತಾ ಇರುವಾಗ ನಾನು ಹೇಗೂ ಬಾಟ್ನಿ ಆಗಿರೋದ್ರಿಂದ ನಂಗೊಂದಿಷ್ಟು ಗಿಡಗಳ ಪರಿಚಯ ಇತ್ತು. ಆ ಪರಿಚಯವನ್ನು ಇನ್ನೊಬ್ರಿಗೆ ಹೇಳುವ ಅಂತ ಅನ್ಸಿತ್ತು. ನಂಗೆ ವಿಡಿಯೋ ಎಡಿಟಿಂಗ್ ಮಾಡುದು ಹೇಗೆ ಅಂತ ಗೊತ್ತಿರ್ಲಿಲ್ಲ. ಯೂಟ್ಯೂಬ್ ಚಾನೆಲ್ ಓಪನ್ ಮಾಡುದು ಹೇಗೆ ಅಂತ ಕೂಡ ಗೊತ್ತಿಲ್ಲ. ನಾನು ಜಸ್ಟ್ ಝೀರೋ ನಾಲೆಜ್, ನಂಗೆ ಎಂತ ಗೊತ್ತಿರ್ಲಿಲ್ಲ. ಬಟ್ ಹೀಗೆ ಯೂಟ್ಯೂಬ್ ಅಲ್ಲೇ ನೋಡಿದೆ ಚಾನೆಲ್ ಕ್ರಿಯೇಟ್ ಮಾಡೋದು ಹೇಗೆ, ವಿಡಿಯೋಸ್ ಹಾಕೋದು ಹೇಗೆ ಅಂತ. ಎಡಿಟಿಂಗ್ ಆಪ್ ಕೂಡ ಬೇಕು, ನಂಗೆ ಗೊತ್ತಿರೋರಲ್ಲಿ ಕೇಳಿದೆ. ಈಗ ತುಂಬಾ ಜನ ಚಾನೆಲ್ ರನ್ ಮಾಡ್ತಾ ಇದ್ದಾರೆ. ಅವಾಗ ಕೋವಿಡ್ ಬಂದಾಗ ಒಂದು 8 ಎಂಟಲ್ಲ ಒಂದು 6 ವರ್ಷ ಆಯ್ತು, ಸಾಧಾರಣ 6 ವರ್ಷ ಕಳೆದಿರ್ಬೋದು. ಆ ಟೈಮಲ್ಲಿ ಅಷ್ಟು ಯೂಟ್ಯೂಬ್ ಚಾನೆಲ್ಗಳಿರ್ಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಕೋವಿಡ್ ಬಂದದ್ದೇ ಈ ಸಾಕಷ್ಟು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅದೊಂದು ಟೈಮ್ ಆದದ್ದು. ಸೊ ಅವಾಗ ನಾನು ಯೂಟ್ಯೂಬ್ ಅಲ್ಲೇ ನೋಡಿದೆ ಯಾವ ತರ ವಿಡಿಯೋ ಎಡಿಟಿಂಗ್ ಮಾಡುದು. ಈಸಿಯೆಸ್ಟ್ ಆಪ್ ಅಂತಾನೆ ಸರ್ಚ್ ಮಾಡಿದೆ. ಹಾಗೆ ಇನ್ಶಾರ್ಟ್ ಅಂತ ತೋರ್ಸಿತ್ತು. ಅದರಲ್ಲೇ ಟ್ರಯಲ್ ಮಾಡಿ ಮಾಡಿ ಎಷ್ಟಂದ್ರೆ ಕೆಲವೊಮ್ಮೆ ಎಲ್ಲ ವಿಡಿಯೋ ಎಡಿಟಿಂಗ್ ಆಗಿ ವಾಯ್ಸ್ ಕೂಡ ಕೊಟ್ಟು ಎಲ್ಲ ಆಗಿ ಸೇವ್ ಮಾಡುವ ಸ್ಟೆಪ್ ಅಲ್ಲಿ ಆಗುವಾಗ ಡಿಲೀಟ್ ಆಗುವಂತದ್ದು, ಸೇವ್ ಆಗದೆ ಇರುವಂತದ್ದು ಸಾಕಷ್ಟು ಬೇಕಾದಷ್ಟು ಆಗಿದೆ. ನಾನು ಆ ತರ ಪ್ಲಾಂಟ್ ಐಡೆಂಟಿಫಿಕೇಶನ್ ರಿಲೇಟೆಡ್ ವಿಡಿಯೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ವಿಡಿಯೋ ಮಾಡುದು ಮತ್ತೆ ಟೈಮ್ ಇದ್ದಾಗ ವಾಯ್ಸ್ ಓವರ್ ಮಾಡುದು. ಯಾಕಂದ್ರೆ ಮಕ್ಳಿರುವಾಗ ನಮಗೆ ಲೈವ್ ಆಗಿ ವಾಯ್ಸ್ ಕೊಡ್ತಾ ಸಾಧ್ಯ ಆಗುದಿಲ್ಲ, ತೀರಾ ಚಿಕ್ಕ ಮಕ್ಳು ಅಂತ ಆಗುವಲ್ಲ. ಸೊ ನಾನು ಅದೇ ತರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇನ್ಸ್ಪಿರೇಷನ್ ಅಂತ ನಂಗೆ ಅಷ್ಟೇ ಅಂತ ಅನಿಸ್ತಿಲ್ಲ. ಬಟ್ ನಂಗೆ ಒಂದು ಈ ತರ ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡುವ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ. ಸೊ ಈಗ ನೀವು ಪಬ್ಲಿಕ್ ಸ್ಪೀಕರ್ ಕೂಡ, ಬೇರೆ ಬೇರೆ ಕಡೆ ಹೋಗಿ ಸ್ಪೀಚಸ್ ಕೊಡ್ತೀರಿ. ಫಸ್ಟ್ ಶೋ ಯಾವುದು, ಹೇಗೆ ಸಿಕ್ಕಿತ್ತು ಫಸ್ಟ್ ಆಪರ್ಚುನಿಟಿ? ಆಪರ್ಚುನಿಟಿ ಹೇಳಿದ್ರೆ ಅದೇ ಟೀಚಿಂಗ್ ಫೀಲ್ಡ್ ಅಲ್ಲಿ ಇರುವ ಕಾರಣ ಒಂದಿಷ್ಟು ಜನರನ್ನು ಕಾಂಟ್ಯಾಕ್ಟ್ ಆಗ್ತದಲ್ವಾ. ಆದ ಕಾರಣ ಫಸ್ಟಿಗೆ ನಮ್ಮ ಊರಲ್ಲೇ ಒಂದು ಸಂಘದ ಕಾರ್ಯಕ್ರಮ ಯಾವುದೋ ಇರುವಾಗ ಲೇಡೀಸ್ಗೋಸ್ಕರ ಮಾತಾಡ್ಬೇಕು ಅಂತ ಕರೆದಿದ್ರು. ಆಗ ನಾನು ಒಪ್ಪಿಕೊಳ್ಳುದಾ ಬೇಡವಾ ಅಂತೆಲ್ಲ ಮನೆಯಲ್ಲಿ ಸುಮಾರು ಡಿಸ್ಕಷನ್ ಮಾಡಿದ್ದೆ. ಅಂದ್ರೆ ಆ ತರದ ವಿಷಯಗಳು ಮಾತಾಡ್ಲಿಕ್ಕೆ ಆಗ್ತದಾ ಇಲ್ವಾ ಅಷ್ಟು ಸ್ವಲ್ಪ ಡೌಟ್ ಇರ್ತದಲ್ವಾ. ಸೊ ಮತ್ತೆ ನಂಗಾಯ್ತು, ಒಪ್ಪಿಕೊಂಡು ಒಮ್ಮೆ ನೋಡುವ ಆಗ್ತದಾ ಇಲ್ವಾ ನೋಡುವ ಅಂತ. ಯಾಕಂದ್ರೆ ಒಂದು ಕಡೆ ಹೋದಾಗ ನಮಗೆ ಮಿನಿಮಮ್ ಹೇಳಿದ್ರು ಕೂಡ ಒಂದು 3/4 ಗಂಟೆ ಟೈಮ್ ಅವ್ರು ಕೊಟ್ಟಿರ್ತಾರೆ. ಅಷ್ಟು ಟೈಮ್ ಅಲ್ಲಿ ನಾವು ಸುಮಾರು ವಿಷಯಗಳನ್ನು ಸೇರಿಸ್ಕೊಂಡು ಮಾತಾಡುದು. ಸೊ ಫಸ್ಟ್ ಟೈಮ್ ಹಾಗೆ ಮಾತಾಡಿದ್ದು ನಾನು. ಅದಾದ ನಂತರ ತೊಂದ್ರೆ ಇಲ್ಲ, ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಆಗ್ತದೆ ಅಂತ ಅನ್ಸಿದ. ಮತ್ತೆ ಅಲ್ಲಿ ಯಾರೋ ಒಬ್ರು ಕೇಳಿದವರು ಇನ್ನೊಂದ್ ಕಡೆಗೆ ನಮ್ಮದಕ್ಕೂ ಕೂಡ, ಅಂದ್ರೆ ಈ ಸ್ವಸಹಾಯ ಸಂಘಗಳೆಲ್ಲ ಇರ್ತದೆ ಅಲ್ಲಿ ಲೇಡೀಸಿಗೆ ಸ್ವಲ್ಪ ಮೋಟಿವೇಶನ್ ಬೇಕಾಗ್ತದೆ. ಅದೇ ತರ ಈಗ ಆ ಏನು ಡ್ರಗ್ ಎಡಿಕ್ಷನ್ ಇರ್ಬೋದು, ಅದು ಸ್ವಲ್ಪ ಕಡಿಮೆ ಈ ಸೈಡ್ ಸಿಗೋದು. ಅದಲ್ಲದೆ ಈಗ ಆಲ್ಕೋಹಾಲಿಕ್ ಆಗಿರುವವರನ್ನು ಬಿಡಿಸುವಂತಹ ಕಾರ್ಯಕ್ರಮಗಳೆಲ್ಲ ಆಗ್ತದೆ ಸ್ವಸಹಾಯ ಸಂಘಗಳಲ್ಲಿ. ಅಲ್ಲಿ ಅವರ ಮನೆಯ ಹೆಣ್ಣು ಮಕ್ಕಳಿಗೋಸ್ಕರ ಲೇಡೀಸ್ ಅನ್ನೇ ಒಂದು ಗ್ರೂಪ್ ಮಾಡಿ ಅವರಿಗೆ ಮಾತಾಡ್ಲಿಕ್ಕೆ ಕೂಡ ಕರೆದಿದ್ದು. ಹಾಗೆ ನಿಧಾನಕ್ಕೆ ಸ್ಟಾರ್ಟ್ ಆಗಿ ಈಗ ಒಂದು ಹೈಸ್ಕೂಲ್ ಸ್ಟೂಡೆಂಟ್ಸ್ ಅಥವಾ ತುಂಬಾ ಸಣ್ಣ ಮಕ್ಕಳು ಅವರಿಗೆಲ್ಲ ನಾವು ಸ್ವಲ್ಪ ಆಲೋಚನೆ ಮಾಡಿ ಈಗ ಪ್ಲಾಂಟ್ ಬಗ್ಗೆ ಹೇಳುದಾದ್ರೂ ನಮ್ಗೆ ಬೇಕಾದ ಹಾಗೆ ಇನ್ಫಾರ್ಮೇಶನ್ ಹೇಳಿದ್ರೆ ಅವರಿಗೆ ಅರ್ಥ ಆಗುದಿಲ್ಲ. ಸೊ ಅದ್ರ ಬಗ್ಗೆ ಒಮ್ಮೆ ಆಲೋಚನೆ ಮಾಡಿ ಅವರ ಲೆವೆಲ್ ನಮ್ಮ ಮಾತಾಡುದನ್ನು ನೋಡಿದ ತಕ್ಷಣ ಬೇರೆಯವರು ಕೂಡ ನಮ್ಮಲ್ಲಿಗೂ ಅವರನ್ನು ಕರಿಬಹುದು ಅಥವಾ ವಿಷಯಗಳನ್ನು ಶೇರ್ ಮಾಡ್ಲಿಕ್ಕೆ ಕರಿಬಹುದು ಅಂತ ಆಲೋಚನೆ ಮಾಡ್ತಾರೆ. ಹಾಗೆ ಮತ್ತೆ ಹೈಸ್ಕೂಲ್ ಸ್ಟೂಡೆಂಟ್ಸ್ ಮತ್ತೆ ಈಗ ಸದ್ಯಕ್ಕೆ ಇನ್ನು ಮುಂದೆ ಇದೆ ಅವರು ಜಸ್ಟ್ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಆ ಏಜ್ ಗ್ರೂಪ್ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ನಾವು ಆಲೋಚನೆ ಮಾಡ್ಬೇಕು ತುಂಬಾ ಅವರ ಲೆವೆಲ್ ಅಲ್ಲಿ ಇದ್ದು ಮತ್ತೆ ನಿಧಾನಕ್ಕೆ ಅಂದ್ರೆ ಅಪರ್ಚುನಿಟಿ ಸಿಕ್ಕಿದ ಹಾಗೆ ನಾವು ನಮ್ಮನ್ನ ಅಪ್ಡೇಟ್ ಮಾಡ್ತಾ ಹೋಗುದಲ್ವಾ. ಅದೇ ಆದದ್ದು. ಮತ್ತೆ ಸ್ಪೆಷಲ್ ಆಗಿ ಏನು ನಾನು ಯಾರಲ್ಲಿಯೂ ನಾನು ಹೀಗೆ ಮಾತಾಡ್ತೇನೆ ಅಂತ ಹೇಳುದಿಲ್ಲ, ಏನು ಹೇಳುದಿಲ್ಲ. ಅವರು ನಮ್ಗೆ ಅಂದ್ರೆ ಇವ್ರು ಆಗ್ಬೋದು ನಮ್ಗೆ ಮಾತಾಡ್ಲಿಕ್ಕೆ ಅಂತ ಅನ್ಸಿದಾಗ ಅವ್ರು ಕರೀತಾರೆ ಹಾಗೆ. ಈಗ ಗಾರ್ಡನಿಂಗ್ ಇಂಟ್ರೆಸ್ಟ್ ಇರುವವರು ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವರಿಗೆ ಏನಾದ್ರು ಟಿಪ್ಸ್, ಟ್ರಿಕ್ಸ್, ಯಾವ ಪ್ಲಾಂಟ್ ಇಂದ ಸ್ಟಾರ್ಟ್ ಮಾಡ್ಬೋದು, ಎನಿಥಿಂಗ್?
ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ಬೇಕು ಹೇಳಿದ್ರೆ ಮೇಯ್ನ್ ಆಗಿ ನಮ್ಗೆ ತಾಳ್ಮೆ ಇರ್ಬೇಕಂತ ಅಷ್ಟೇ. ಮತ್ತೆ ಏನು ಬೇಡ ಆಕ್ಚುಲಿ. ವೆನ್ ವಿ ಹ್ಯಾವ್ ದಿ ಪೇಶನ್ಸ್, ಯಾಕಂದ್ರೆ ಪ್ಲಾಂಟಿಗೂ ಕೂಡ ಅದು ನಿಧಾನಕ್ಕೆ ಗ್ರೋತ್. ನಮ್ಗೆ ಗೊತ್ತಿದೆ, ನಾನ್ ಲಿವಿಂಗ್ ಜೊತೆ ಈಗ ಇವತ್ತೇನೋ ನಾವು ಬೇಕು ಅದನ್ನ ರೆಡಿ ಮಾಡುದು, ಅದು ಅಲ್ಲಿಗೆ ಮುಗೀತು, ಆ ತರ ಇರುದಿಲ್ಲ. ಲಿವಿಂಗ್ ಅಂತ ಹೇಳಿದ್ರೆ ವಿ ನೀಡ್ ಟು ಗಿವ್ ಸಮ್ ಟೈಮ್ ಫಾರ್ ದಿ ಗ್ರೋತ್. ಅದುವೇ ತುಂಬಾ ಇಂಪಾರ್ಟೆಂಟ್. ಸೊ ನಮ್ಗೆ ಪೇಶನ್ಸ್ ಇರ್ಬೇಕು ಫಸ್ಟ್ ಆಫ್ ಆಲ್. ಪೇಶನ್ಸ್ ಉಂಟು ಮತ್ತೆ ನಾವು ಅದನ್ನ ಎಂಜಾಯ್ ಮಾಡ್ತೇವೆ ಅಂತ ಆದ್ರೆ ಖಂಡಿತ ಯಾವುದೇ ಗಿಡವನ್ನ ನೆಡ್ಬೋದು. ಆದ್ರೆ ಈಸಿಯಾಗಿ ನಾವು ಬೆಳೆಸುವಂತದ್ದು. ಅಂದ್ರೆ ಈಗ ನಮ್ಮ ಲೋಕಲ್ ವೆರೈಟೀಸ್ ಅಂತ ಏನಿರ್ತದೆ, ಪ್ರತಿಯೊಂದು ಪ್ಲಾಂಟ್ ಅಲ್ಲಿ ಕೂಡ ದೇಸಿ ವೆರೈಟೀಸ್ ಅಥವಾ ಲೋಕಲ್ ವೆರೈಟೀಸ್ ನಾವು ಸಣ್ಣದಿರುವಾಗ ಈಗ ಮಾವಿನ ಹಣ್ಣು ತಿಂತಾ ಇದ್ದೆವು, ಅಥವಾ ಗುಲಾಬಿ ನೋಡ್ತಾ ಇದ್ದೆವು, ಅಥವಾ ದಾಸವಾಳಗಳು ನೋಡ್ತಾ ಇದ್ದೆವು. ಆ ತರದ ಗಿಡಗಳನ್ನು ಫಸ್ಟ್ ಇಂದ ಸ್ಟಾರ್ಟ್ ಮಾಡೋದು ಒಳ್ಳೇದು. ಯಾಕಂದ್ರೆ ಸಡನ್ ಆಗಿ ಒಮ್ಮೆ ನರ್ಸರಿನ ನಾವು ಗಿಡ ತಗೊಂಡ್ ಬಂದ್ರೆ ಅದನ್ನ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಿರುದಿಲ್ಲ. ಅದನ್ನ ಯಾವ ತರ ಎನ್ವಿರಾನ್ಮೆಂಟ್ ಬೇಕು ಅದಕ್ಕೆ ಅಂತ ಗೊತ್ತಿರುದಿಲ್ಲ. ಸೊ ಲೋಕಲ್ ವೆರೈಟಿಯನ್ನು ನಾವು ಒಂದ್ ದೊಡ್ಡ ಪಾಟ್ ಅಲ್ಲಿ ಹಾಕಿ ಬೆಳೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ ಅಂದಾಜ್ ಆಗ್ತದೆ ಯಾವ ಗಿಡಕ್ಕೆ ಎಷ್ಟು ನಾವು ವಾಟರಿಂಗ್ ಮಾಡ್ಬೇಕು, ಎಷ್ಟು ಫರ್ಟಿಲೈಸರ್ ಕೊಡ್ಬೇಕು ಅಂತ. ಒಂದು ವರ್ಷ ನಾವು ಅದನ್ನ ತಿಳ್ಕೊಳ್ಳಿಕ್ಕೆ ಬೇಕು. ಅದಕ್ಕೆ ನಾನು ಯೂಶುವಲಿ ಹೇಳ್ತಾ ಇರ್ತೇನೆ, ನಾವು ಪ್ಲಾಂಟ್ ಜೊತೆ ಮೌನವಾಗಿ ಮಾತಾಡ್ಬೇಕಂತ. ಅಂದ್ರೆ ಕ್ವೈಟ್ ಆಗಿದ್ರೆ ಆಯ್ತು, ಕಾಮ್ ಆಗಿದ್ರೆ ಅದು ಬೆಳೆಯುವುದನ್ನು ನಾವು ನೋಡಿ ಅದನ್ನು ಜಸ್ಟ್ ಅರ್ಥ ಮಾಡ್ಕೊಳ್ಳೋದಷ್ಟೇ. ಆಗ ನಮ್ಗೆ ಈಸಿ ಆಗ್ತದೆ. ಅದೊಂದೇ ಕೀ ಟಿಪ್ ಇರೋದು. ಯಾವ ಗಿಡವನ್ನು ಕೂಡ ಬೆಳೆಸ್ಲಿಕ್ಕೆ ಶುರು ಮಾಡ್ಬೋದು, ಬಟ್ ಸ್ವಲ್ಪ ಲೋಕಲ್ ವೆರೈಟೀಸ್ ಸ್ಟಾರ್ಟ್ ಮಾಡ್ಬೋದು. ಇದು ಈಗ ಹೆಚ್ಚಿನ ಕನ್ನಡ ಮೀಡಿಯಂ ಅಲ್ಲಿ ಕಲಿತವರಿಗೆ ಒಂದು ಇನ್ಫೀರಿಯಾರಿಟಿ ಇರ್ತದೆ. ಇಂಗ್ಲಿಷ್ ಹೇಗೆ ಮಾತಾಡೋದು, ಸ್ಟೇಜಿಗೆ ಹೇಗೆ ಹೋಗೋದು. ನೀವು ಸಹ ಕನ್ನಡ ಮೀಡಿಯಂ ಅಲ್ಲಿ ಕಲಿತು ಇಷ್ಟೆಲ್ಲ ಫೇಸ್ ಅಲ್ಲಿ ಇದ್ದೀರಿ. ಸೊ ಅವರಿಗೆ ಒಂದು ಟಿಪ್, ಇನ್ಫೀರಿಯಾರಿಟಿಯಿಂದ ಹೇಗೆ ಹೊರಗೆ ಬರೋದು ಅಂತ. ಫಸ್ಟ್ ಆಫ್ ಆಲ್ ನಾವು ಯಾವ್ದು ಇನ್ಫೀರಿಯರ್ ಯಾವ್ದು ಸುಪೀರಿಯರ್ ಅಂತ ಹೇಳುದು ಇಟ್ಸ್ ಇನ್ ಅವರ್ ಹ್ಯಾಂಡ್ ಅಲ್ವಾ. ಎಲ್ಲ ನಮ್ಮ ಕೈಯಲ್ಲೇ ಇರುದು. ನಾವು ನಮ್ಮನ್ನು ಹೇಗೆ ಪ್ರೊಜೆಕ್ಟ್ ಮಾಡಿ, ಕೋರ್ಸ್ ಇರ್ತದೆ. ನಾನು ಇರುದಿಲ್ಲ ಹೇಳುದಲ್ಲ, ಕನ್ನಡ ಮೀಡಿಯಂ ಅಂತ ಮಾತ್ರ ಅಲ್ಲ, ನಮ್ಗೆ ಯಾವಾಗ ಲ್ಯಾಂಗ್ವೇಜ್ ಹೋಲ್ಡ್ ಇಲ್ಲ, ಇಟ್ ಮೇ ಬಿ ಎನಿ ಲ್ಯಾಂಗ್ವೇಜ್, ಕನ್ನಡ ಆರ್ ಇಂಗ್ಲಿಷ್. ಈವನ್ ದೋ ವೆನ್ ವಿ ಗೆಟ್ ಇನ್ ಟು ದಿ ಇಂಗ್ಲಿಷ್ ಮೀಡಿಯಂ, ಇಟ್ಸ್ ನಾಟ್ ಕಂಪಲ್ಸರಿ ದಟ್ ವಿ ವಿಲ್ ಬಿಕಮ್ ಇಟ್ ಇನ್ ಇಂಗ್ಲಿಷ್. ಅದು ಕಂಪಲ್ಸರಿ ಇಲ್ಲ. ಬಟ್ ಈಗ LKG ಇಂದಲೇ ಇಂಗ್ಲಿಷ್ ಮೀಡಿಯಂಗೆ ಹೋದಂತಹ ಸ್ಟೂಡೆಂಟ್ಸ್ ಅನ್ನು ಕೂಡ PU ಲೆವೆಲ್ ಅಲ್ಲಿ ನಾನು ನೋಡಿದ್ದೇನೆ. ಅಂದ್ರೆ ಅದು ಒಂಥರ ಏನು ಡಿಸೈಡ್ ಆಗುವಂತಹ ಫೇಸ್. ಅಲ್ಲಿ ಕೂಡ ಅವ್ರು ಇಂಗ್ಲಿಷ್ಗೆ ತುಂಬಾ ಸ್ಟ್ರಗಲ್ ಮಾಡ್ತಾರೆ, ಅವ್ರಿಗೆ ಬರೀಲಿಕ್ಕೆ ಗೊತ್ತಾಗುದಿಲ್ಲ. ನೀವು ನಿಮ್ಮ ಕ್ಲಾಸ್ ಅಲ್ಲಿ ಇರೋರನ್ನು ಕೂಡ ನೋಡಿರ್ಬೋದು, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬಂದು ಕೂಡ ಸ್ಟಿಲ್ ದೇ ಸ್ಟ್ರಗಲ್ ಫಾರ್ ಮೇಕಿಂಗ್ ಎ ಸೆಂಟೆನ್ಸ್ ಅಥವಾ ಸ್ಟ್ರಗಲ್ ಟು ಮೇಕ್ ಎ ಸೆಂಟೆನ್ಸ್. ಆ ತರ ಆಗ್ತಾ ಇರ್ಬೋದು. ಕನ್ನಡ ಮೀಡಿಯಂ ಅಲ್ಲಿ ಇದ್ರು ಹಾಗೆ, ಅವರೊಮ್ಮೆ ಒಂದಿಷ್ಟು ವರ್ಷ ಕನ್ನಡ ಮೀಡಿಯಂ ಅಲ್ಲಿ ಕಲಿತ ತಕ್ಷಣ ದೇ ಆರ್ ನಾಟ್ ಎಕ್ಸೆಲ್ ಇನ್ ಕನ್ನಡ. ಇಟ್ ಡಿಪೆಂಡ್ಸ್ ಆನ್ ದಿ ಇಂಡಿವಿಜುವಲ್ ಅಂಡ್ ದೇರ್ ಎಬಿಲಿಟಿ. ಅದನ್ನ ನಾನು ನಂಬ್ತೇನೆ ಯಾವಾಗ್ಲೂ. ಅದಕ್ಕೋಸ್ಕರವೇ ಈಗ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಈ ಸ್ಟಡಿಂಗ್ ಇನ್ ಕನ್ನಡ ಮೀಡಿಯಂ. ಯಾಕಂದ್ರೆ ಬೇರೆ ಎಲ್ಲದಲ್ಲಿ ಕಾನ್ಫಿಡೆನ್ಸ್ ನಮಗೆ ನಮ್ಮ ಪರ್ಸನಾಲಿಟಿಯಲ್ಲಿ ಬರ್ಬೇಕು ಅಂತ ನಾನು ಬಿಲೀವ್ ಮಾಡುದು. ನಾವು ಮಾತಾಡ್ತೇವೆ, ಫ್ಲೂಯೆಂಟ್ ಆಗಿ ಮಾತಾಡ್ತೇವೆ. ಇಟ್ ಮೇ ಬಿ ಎನಿ ಲ್ಯಾಂಗ್ವೇಜ್, ಬಟ್ ವಿ ಶುಡ್ ಬಿ ಕಾನ್ಫಿಡೆಂಟ್ ಫ್ರಮ್ ಇನ್ಸೈಡ್. ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ನಮ್ಗೆ ಸೊಸೈಟಿಯಲ್ಲಿ ಹೇಗೆ ನೋಡ್ತಾರೆ, ತುಂಬಾ ಜನಕ್ಕೆ ಹಾಗೆ ನನ್ನೆಲ್ಲ ಕೇಳಿದ್ದಾರೆ, ಏನು ಕನ್ನಡ ಮೀಡಿಯಂಗೆ ಸೇರಿಸಿದ್ದು ಮಗನನ್ನು ಹೇಳಿ. ಬಟ್ ನಂಗೇನು ಅದು ಸಮಸ್ಯೆ ಅಂತ ಕಾಣ್ತಾ ಇಲ್ಲ. ಬಟ್ ನಾವು ಗ್ರೋ ಆಗುವಂತ ಚೈಲ್ಡ್ಗೆ ಯಾವ್ದು ಸುಪೀರಿಯರ್ ಯಾವ್ದು ಇನ್ಫೀರಿಯರ್ ಅಂತ ನಾವು ಅದನ್ನ ಡಿಸೈಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಮಾತಾಡೋದಲ್ಲಿ ಸ್ವಲ್ಪ ಫಾಸ್ಟ್ ಇರ್ಬೋದು, ಹಾಗಂತ ಹೇಳಿ ಇನ್ನೊಂದು ಇಂಡಿವಿಜುವಲ್ ಬರೆಯೋದ್ರಲ್ಲಿ ತುಂಬಾ ಸ್ಕಿಲ್ಫುಲ್ ಇರ್ಬೋದು. ಅದ್ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ನಾವು ಯಾವ್ದ್ರಲ್ಲಿ ಹುಷಾರಿದ್ದೇವೆ ಅಂತ, ನಾವು ಯಾವ್ದ್ರಲ್ಲಿ ತುಂಬಾ ಮುಂದೆ ಇದ್ದೇವೆ ಅಂತ ಹೇಳಿ. ಸೊ ನಮ್ಮ ಫೀಲ್ಡ್ ಅನ್ನು ನಾವು ಚೂಸ್ ಮಾಡೋದ್ರಲ್ಲೇ ಇರುದಂತ ನನ್ನ ಬಿಲೀಫ್. ಯಾಕೆ ಹೇಳಿದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿ ಅತ್ಲಾಗಿ ಕನ್ನಡನೂ ಬರುದಿಲ್ಲ, ಇತ್ಲಾಗಿ ಇಂಗ್ಲಿಷು ಬರುದಿಲ್ಲ ಅಂತ ಹೇಳಿ ಸ್ಟ್ರಗಲ್ ಮಾಡುವ ಬದಲು, ನಾನಂದ್ರೆ ಸ್ಟೂಡೆಂಟ್ಸ್ ಅನ್ನು ನೋಡಿದ ಮಟ್ಟಿಗೆ ಹೇಳುದು, ಕನ್ನಡದಲ್ಲಿ ಏನು ಥಿಂಕ್ ಇನ್ ಕನ್ನಡ ಸ್ಪೀಕ್ ಇಂಗ್ಲಿಷ್ ಅಂತ. ಅಂದ್ರೆ ಒಂಥರ ನಾವು ಅದೇ ತರ ಮಾಡ್ತಾ ಇರೋದು. ಆಗ ನಮಗೆ ಏನ್ ಅನ್ಸುದಿಲ್ಲ ತುಂಬಾ. ಬಟ್ ಒಂದ್ ಸ್ವಲ್ಪ ಟೈಮ್ ಸ್ಟ್ರಗಲ್ ಮಾಡ್ಬೇಕು, ಇಲ್ಲ ಹೇಳುದಿಲ್ಲ. ನಾನು ಆಗ ಹೇಳಿದಾಗೆ 10th ನಾನು ಕನ್ನಡ ಮೀಡಿಯಂ ಮುಗಿಸಿ ಇಂಗ್ಲಿಷ್ ಮೀಡಿಯಂಗೆ ಬಂದಾಗ, ಅಂದ್ರೆ PUಗೆ ಬಂದಾಗ ತುಂಬಾ ಕಷ್ಟ ಆಗಿತ್ತು. ಬಟ್ ಒಂದು ಖುಷಿ ವಿಷಯ ಏನಂತ ಹೇಳಿದ್ರೆ ಈಗ ಕೂಡ ಅದೇ ರೀತಿ ಉಂಟು. ಇಂಗ್ಲಿಷ್ ಮೀಡಿಯಂ ಇಂದ ಬಂದ ಸ್ಟೂಡೆಂಟ್ಸ್ ಕೂಡ ಫೇಲ್ ಆಗ್ತಾರೆ. ಫೇಲ್ ಇನ್ ದಿ ಸೆನ್ಸ್ ಲೋ ಸ್ಕೋರ್ ಮಾಡುವಂತ ಇಂಡಿವಿಜುವಲ್ ಆಗ್ಬೋದು. ಕನ್ನಡ ಮೀಡಿಯಂನವರು ಕೂಡ ಸ್ಕೋರ್ ಲೋ ಮಾಡ್ಬೋದು. ಬಟ್ ಅಥವಾ ಸ್ಕೋರ್ ಅಂತ ನಾನು ಇಲ್ಲಿ ಹೇಳ್ತಾ ಇರೋದು, ಈವನ್ ಲೈಫ್ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಲೋ ಕೂಡ ಇರ್ಬೋದು, ಹೈ ಕೂಡ ಇರ್ಬೋದು. ಇಟ್ ಈಸ್ ನಾಟ್ ಡಿಸೈಡೆಡ್ ಬೈ ಅವರ್ ಲ್ಯಾಂಗ್ವೇಜ್. ನಮ್ಮ ಲ್ಯಾಂಗ್ವೇಜ್ ಡಿಸೈಡ್ ಮಾಡೋದಿಲ್ಲ. ನಾವೀಗ ಹೊರಗಡೆ ಹೋಗಿ ಈಗ ತುಂಬಾ ಜನ
ಎಲ್ಲೋ ಒಂದು ಸಿಟಿಯಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಬರೀ ಇಂಗ್ಲಿಷ್ ಅಲ್ಲಿ ಕಲಿತಾರೆ. ದೇ ಡೋಂಟ್ ನೋ ಅಬೌಟ್ ದಿ ಲೋಕಲ್ ಕಲ್ಚರ್ ಅಥವಾ ಲೋಕಲ್ ಲ್ಯಾಂಗ್ವೇಜ್ ಯೂಸ್. ಅವ್ರಿಗೆ ಎಂತ ಗೊತ್ತಿಲ್ಲ. ಅವ್ರು ಹೊರಗಡೆ ಬಂದು ಬಸ್ ಬೋರ್ಡ್ ನೋಡ್ಲಿಕ್ಕೆ ಅವರಿಗೆ ಓದ್ಲಿಕ್ಕೆ ಗೊತ್ತಿಲ್ಲ ಅಂತ ಆದ್ರೆ ವಾಟ್ ಇಸ್ ದಿ ಯೂಸ್ ಆಫ್ ಎಜುಕೇಶನ್? ಅದು ನನ್ನ ಪರ್ಸ್ಪೆಕ್ಟಿವ್. ಗೊತ್ತಿಲ್ಲ, ತುಂಬಾ ಜನಕ್ಕೆ ಇದು ಮ್ಯಾಚ್ ಆಗದೆ ಕೂಡ ಇರಬಹುದು. ಅದೇ ತುಂಬಾ ಜನ ಹಾಗೆ ಹೇಳ್ತಾರೆ, ಯಾಕೆ ಇನ್ನು ಕೂಡ ಕನ್ನಡ ಮೀಡಿಯಂ ಅಂತ. ಮೀಡಿಯಂ ಡಸಂಟ್ ಮ್ಯಾಟರ್. ನಮ್ಗೆ ಎಷ್ಟು ನಾವು ಆಲೋಚನೆ ಮಾಡ್ತೇವೆ, ಮತ್ತೆ ಒಂದು ಇಂಡಿವಿಜುವಲ್ ಆಗಿ ನಾವು ನಮ್ಮಷ್ಟಕ್ಕೆ ಗ್ರೋ ಆಗ್ಬೇಕು. ಈಗ ನೀನ್ ಇದನ್ ಮಾಡು, ನೀನ್ ಇದನ್ ಮಾಡಂತ ಯಾರಿಂದಲೂ ನಮ್ಮ ಕೈಯಿಂದ ಮಾಡಿಸ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ವಿ ಆರ್ ನಾಟ್ ಎ ಮೆಷಿನ್, ವಿ ಆರ್ ಎ ಲಿವಿಂಗ್ ಮೆಷಿನ್. ಆದ ಕಾರಣ ನಮ್ಮದೇ ಹಾರ್ಡ್ ಡಿಸ್ಕ್, ನಮ್ಮದೇ ಎಲ್ಲ ಮಿಷಿನ್ ವರ್ಕ್ ಆಗುತ್ತೆ. ಆದ ಕಾರಣ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕೂಡ ಯಾರಿಗೂ ಬೇಡ ಅಂತ ಹೇಳುದು. ಈಗ ಕಾಲೇಜಲ್ಲಿ ಲೋ ಸ್ಕೋರ್ ಮಾಡಿದ್ದು ಅಥವಾ ಸ್ಕೂಲ್ ಎಜುಕೇಶನ್ ಅಲ್ಲಿ ಲೋ ಸ್ಕೋರ್ ಮಾಡಿದ್ದು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಎ ಫೇಲ್ಯೂರ್, ಇಟ್ಸ್ ನಾಟ್ ದಿ ಫೈನಲ್ ಸ್ಟೆಪ್. ಅವರು ಒಂದು ಸ್ಟೆಪ್ ಅಷ್ಟೇ. ಅದರಲ್ಲಿ ಅವರಿಗೆ ಯಾವ್ದಲ್ಲಿ ಇಷ್ಟ ಆಗ್ತದೆ, ಯಾವ್ದಲ್ಲಿ ವರ್ಕ್ ಮಾಡ್ಬೋದು, ಯಾವ್ದಲ್ಲಿ ಅವರನ್ನ ಅವರು ಪ್ರೂವ್ ಮಾಡ್ಕೊಳ್ಬಹುದು, ಆ ತರದ ಫೀಲ್ಡ್ ಸೆಲೆಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಇಲ್ಲಾಂದ್ರೆ ನಾವು ಎಜುಕೇಶನ್ ಮಾಡಿದ್ದೆ ವೇಸ್ಟ್ ಆಗ್ಬೋದು ಅಂತ ಅನ್ನಿಸ್ತದೆ ನಂಗೆ ಸುಮಾರು ಸಲ. ಎಸ್, ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಲೈಕ್ ದ ಮೀಡಿಯಂ ಆರ್ ದ ಲ್ಯಾಂಗ್ವೇಜ್ ಡಸಂಟ್ ಮ್ಯಾಟರ್. ಅಂದ್ರೆ ಅವ್ರು ಹೇಗಿರ್ತಾರೋ ಅವ್ರ ಅವರ ಹೌದು, ಮೇಲೆ ಹೌದು. ಡಿಪೆಂಡ್ ಆಗಿರ್ಬೇಕು ಅಂತ. ಆಮೇಲೆ ನೀವು ರೀಸೆಂಟ್ ಆಗಿ ಭರತನಾಟ್ಯ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ? ಹೀಗೆ ಹ್ಮ್. ಸುಮಾರು ಜನಕ್ಕೆ ಹಾಗೆ ಒಂದು ವಿಶ್ ಇರ್ತದೆ, ಏನಾದ್ರೂ ಒಂದು ಕಲಿಬೇಕು ಹಾಗೆ ಹೀಗೆ ಅಂತ. ಬಟ್ ಅವರಿಗೆ ಒಂದು ಇರ್ತದೆ, ಲೈಕ್ ಇನ್ನು ಏಜ್ ಆಯ್ತು, ಇನ್ನು ಯಾಕೆ ಕಲಿಯೋದು ಅವ್ರು ಹಾಗೆ, ಅಥವಾ ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ ಕೆಲವರಿಗೆ. ಅಂತವರಿಗೆ ಏನಾದ್ರು ಟಿಪ್, ಅವ್ರು ಹೇಗೆ ಕಂಟಿನ್ಯೂ ಆಗ್ಬೇಕು ಅಂತ? ಅಂದ್ರೆ ಎರಡು ವಿಷಯ. ನಾವು ಸೊಸೈಟಿ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು, ಸೋಷಿಯಲ್ ಮೀಡಿಯಾದ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು. ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಪೋಸ್ಟ್ ಹಾಕಿದ್ದೇವೆ ಅಂದ್ರೆ ನಾವು ಈಗ ಅದೇ ತರ ಆಗಿದೆ. ಸೊಸೈಟಿ ಅಂಡ್ ಸೋಷಿಯಲ್ ಮೀಡಿಯಾ ಬಿಕಮ್ಸ್ ಅಥವಾ ರನ್ನಿಂಗ್ ಪ್ಯಾರಲಲ್. ಬಟ್ ಅದೇನು ವರಿ ಮಾಡ್ಬೇಕಂತಿಲ್ಲ. ಯಾಕೆ ಹೇಳ್ತೇನೆ ಅಂದ್ರೆ ನಾನು ಕ್ಲಾಸಿಗೆ ಸೇರುವ ಮೊದಲು ಸ್ವಲ್ಪ ಆಲೋಚನೆ ಮಾಡಿದ್ದೇನೆ. ಯಾವ್ದ್ರ ಬಗ್ಗೆ ಹೇಳಿದ್ರೆ ನಂಗೆ ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಹೇಳಿ ಮೇಯ್ನ್ ಆಗಿ ನಾನು ಆಲೋಚನೆ ಮಾಡಿದ್ದು. ಮಗು ಸಣ್ಣದಿರುವಾಗ ನಾವು ನಮ್ಗೆ ಬೇಕಾದಷ್ಟು ಟೈಮಿಗೆ ನಮ್ಗೆ ಇಂಡಿಪೆಂಡೆಂಟ್ ಆಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಡಿಪೆಂಡೆನ್ಸಿ ಇರ್ತದೆ ಅವರಿಗೆ ನಮ್ಮ ಮೇಲೆ. ನಾವು ಫಸ್ಟ್ ಆಲೋಚನೆ ಆದದ್ದು ನಾವು ಕಲಿಬಹುದಾ ಹೇಳಿ. ಮತ್ತೆ ಎಕ್ಸ್ಪರ್ಟ್ ಅಂತ ಹೇಳಲಿಕ್ಕೆ ಯಾವುದೇ ಕೂಡ ಮೆಜರ್ಮೆಂಟ್ ಇಲ್ಲ. ನಾವು ನಮ್ಗೆ ಖುಷಿಗೋಸ್ಕರ ಕಲಿಯುದಂತ ಮೇಯ್ನ್ ಆಗಿ. ಯಾಕೆ ಹೇಳ್ತೇನೆ ಅಂದ್ರೆ ನಾನು ಜೂನಿಯರ್ ಏನು ಭರತನಾಟ್ಯಕ್ಕೆ ಸೇರಿದ್ದು ಆ ಟೈಮ್ ಅಲ್ಲಿ ನಂಗೆ ಮೋಸ್ಟ್ಲಿ 28 years ಇರ್ಬೋದೇನೋ, ಗೊತ್ತಿಲ್ಲ, 28, 29 ಇರ್ಬೋದು. ಆ ಟೈಮ್ ಅಲ್ಲಿ ನನ್ನ ಜೊತೆ ಎಲ್ಲ ನನ್ನ ಜೂನಿಯರ್ ಬ್ಯಾಚ್ ಅಲ್ಲಿ ಇದ್ದವರೆಲ್ಲ 8 years ಇಂದ ಅರೌಂಡ್ 14 years. ಅವರಿಗೆ ಪಾಪ ಕನ್ಫ್ಯೂಷನ್ ಆಗ್ತಿತ್ತು. ನಾವು ನಿಮ್ಮನ್ನ ಹೇಗೆ ಕರೀಲಿ ಅಂತಾನು ಕೇಳ್ತಾ ಇದ್ರು. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರು ಇನ್ನೋಸೆಂಟ್ ಅಲ್ವಾ, ಅವ್ರು ಏನಾದ್ರೂ ಹೇಳ್ಬೋದು ನಮ್ಗೆ. ನನ್ನ ಏಜಿನ ಪೇರೆಂಟ್ಸ್ ಗಳೆಲ್ಲ ಬಂದು ಅವ್ರವ್ರ ಮಕ್ಕಳನ್ನು ಬಿಟ್ಟು ಕ್ಲಾಸಿಗೆ ಬಿಟ್ಟು ಅವ್ರು ಹೋಗ್ತಾ ಇದ್ರು ಅಥವಾ ಅಲ್ಲೇ ಕೂತ್ಕೊಳ್ತಾ ಇದ್ರು, ನನ್ನನ್ನು ನೋಡ್ತಾ ಇದ್ರು. ನಂಗೆ ಏನು ಅನ್ನಿಸ್ತಾನೆ ಇರಲಿಲ್ಲ. ಯಾಕಂದ್ರೆ ನಾನು ಈಸಿಯಾಗಿ ಮಿಂಗಲ್ ಆಗ್ತಿದ್ದೆ ಮಕ್ಕಳ ಜೊತೆ. ಅಲ್ಲಿ ನನ್ನ ಬ್ಯಾಚ್ ಮೇಟ್ಸ್ ಏನಿದ್ದಾರೆ ಅವರು ಅದೇ 8 ವರ್ಷದಿಂದ ಒಂದು 14 ವರ್ಷ ಅದೇ ಇದ್ದದ್ದು ಏಜ್ ಗ್ರೂಪ್. ಬಟ್ ನಂಗೆ ಏನು ಅನ್ನಿಸ್ಲೇ ಇಲ್ಲ. ಯಾಕೆ ಹೇಳಿದ್ರೆ ನಾವು ಕಲೀಲಿಕ್ಕೆ ಹೋಗುದಲ್ವಾ, ಅವರನ್ನು ನೋಡಿ ನೋಡಿ ನಾನ್ ಕೂಡ ಕಲಿತಿದ್ದೆ. ಯಾಕಂದ್ರೆ ಈಗ ಒಂದು ಕ್ಲಾಸ್ ಮುಗ್ದು ಇನ್ನೊಂದು ಕ್ಲಾಸಿಗೆ ಆಗುವಾಗ ಅವರು ರೆಡಿಯಾಗಿ ಎಲ್ಲ ಕಲ್ತು ಬರ್ತಾರೆ. ಯಾಕಂದ್ರೆ ಅವರಿಗೆ ಬೇಕಾದಷ್ಟು ಟೈಮ್ ಅವರು ಸ್ಪೆಂಡ್ ಮಾಡಿರ್ತಾರೆ ಅದಕ್ಕೆ. ಬಟ್ ನಾವು ಹಾಗೆಲ್ಲ ಎಲ್ಲ ಕೆಲಸ ಆಗಿ ಕಾಲೇಜ್ ಎಲ್ಲ ಮುಗಿಸಿ ನಾನು ಸಂಜೆ 5 ಗಂಟೆಗೆ ಹೋಗುವಾಗ ಮಕ್ಕಳೆಲ್ಲ ಫ್ರೆಶ್ ಆಗಿ ಮನೆಗೆಲ್ಲ ಹೋಗಿ ಬರ್ತಾ ಇದ್ರು. ಸ್ಟ್ರಗಲ್ ಉಂಟು, ಇಲ್ಲ ಹೇಳುದಿಲ್ಲ ನಾನು. ಬಟ್ ನಂಗೆ ಆತರ ಏನು ಅನ್ನಿಸ್ಲೇ ಇಲ್ಲ. ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಆ ಮಕ್ಕಳಲ್ಲಿ ಕೇಳ್ತಿದ್ದೆ, ಅಲ್ಲಿ ಬರುವ ಎಲ್ಲರಲ್ಲಿ ನಂಗೆ ಇದನ್ನು ಹೇಳಿಕೊಡಿ, ಸ್ವಲ್ಪ ಅದನ್ನು ಹೇಳಿಕೊಡಿ. ಅವರು ಪಾಪ ತುಂಬಾ ಖುಷಿಯಲ್ಲಿ ಹೇಳಿಕೊಡ್ತಾ ಇದ್ದೆ. ಯಾಕಂದ್ರೆ ಅವರ ಏಜ್ ತರಾನೇ ನಾವು ಮೆಂಟಲಿ ಅವರ ಜೊತೆ ಅಡ್ಜಸ್ಟ್ ಆದ್ರೆ ಅವರು ಈಸಿಯಾಗಿ ನಮ್ಮನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆ ವಿಷಯ ನಂಗೆ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಸಣ್ಣ ಮಕ್ಳಿರುವಾಗ ನಮಗೆ ಯಾವ ಬೇರೆ ಆಲೋಚನೆಯೇ ಬರುದಿಲ್ಲ. ಎಷ್ಟು ಸಲ ಕೂಡ ನಾನು ಸೀನಿಯರ್ ಕ್ಲಾಸಿಗೆ ಸೇರಿದ ನಂತರ ಕೂಡ ಅಲ್ಲಿ ಕೂಡ ಮಕ್ಳಿದ್ರು, ಚಿಕ್ಕ ಮಕ್ಳಿಂದ ನನ್ನ ಮಗನ ಏಜಿನ ಮಕ್ಳಿದ್ರು ಅಲ್ಲಿ. ಬಟ್ ನಂಗೆ ಏನ್ ಅನ್ನಿಸ್ಲೇ ಇಲ್ಲ. ಯಾಕಂದ್ರೆ ಅವ್ರು ಅಷ್ಟು ಚೆನ್ನ ಮಿಂಗಲ್ ಆಗ್ತಾ ಇದ್ರು. ನಾವೇ ದೊಡ್ಡವರು ಅಥವಾ ಏಜ್ ವೈಸ್ ತುಂಬಾ ದೊಡ್ಡ ಆ ತರದ್ದೇನ್ ನಾವು ಅನ್ಕೊಳ್ಳದಿದ್ರೆ ಆಯ್ತು ಅಷ್ಟೇ. ಎಲ್ಲ ಆ ಅಂದ್ರೆ ನಂಗೆ ಒಬ್ರು ಪರಿಚಯ ಇರುವ ಡಾಕ್ಟರ್ ಹೇಳ್ತಾ ಇದ್ರು, ಅವರು ಸಾವಿತ್ರಿ ದೈತೋಟ ಹೇಳಿ ನನ್ನ ಲೈಫಲ್ಲಿ ತುಂಬಾ ರೋಲ್ ಪ್ಲೇ ಮಾಡಿದ್ದಾರೆ. ಅವರೊಂಥರ ನಂಗೆ ರೋಲ್ ಮಾಡೆಲ್ ತರ. ಹಾಗೆ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಕೂಡ ಇದ್ದಾರೆ, ಉಡುಪಿಯಲ್ಲಿ ಇರೋದವರು. ಅವರು ಕೂಡ ನಂಗೆ ಒಂಥರ ರೋಲ್ ಮಾಡೆಲ್. ಯಾಕಂದ್ರೆ
ಅದೆಲ್ಲ ನಮ್ಮ ಮನ್ಸಲ್ಲಿ ಇರುದಾಗ ಅವರೆಲ್ಲ ಹೇಳ್ತಿದ್ರು ನಂಗೆ ಸ್ವಲ್ಪ ಟೆನ್ಷನ್ ಆಗ್ತದೆ ಅಥವಾ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ ಕೂಡಲೇ ಎಲ್ಲ ಇಲ್ಲಿರುದು ಮತ್ತೆ ದೇಹದಲ್ಲಿ ಇರುದಂತ ಅದ್ ನಂಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು. ಅದ ಕಾರಣ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋದಾಗ್ಲೂ ಅವರ ತರನೇ ನಾನು ಅಂತ ನಂಗೇನು ಸ್ಪೆಷಲ್ ಆಗಿಲ್ಲ. ಅವ್ರು ನನ್ನನ್ನು ಅಕ್ಕ ಅಂತ ಕರೆದ್ರು ಓಕೆ, ಆಂಟಿ ಅಂತ ಕರೆದ್ರು ಓಕೆ, ಏನ್ ಕರೆದ್ರು ಕೂಡ ನಾನು ಅದನ್ನು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ತಿದ್ದೆ. ಸೊ ಅವ್ರಿಗೆ ಆಗ್ತಿತ್ತು ಓ ಇವರು ನಮ್ಮ ಲೆವೆಲ್ನವ್ರೆ ಅಂತ, ಹಾಗೆ ಆಗ್ತಿತ್ತೇನೋ ಗೊತ್ತಿಲ್ಲ. ಅಂದ್ರೆ ನಾವು ಯಾರ ಜೊತೆ ಇರ್ತೇವೆ ಅವರ ಅವರಿಗೆ ಹೊಂದಿಕೊಳ್ಳುವ ಹಾಗೆ ನಾವು ಇದ್ರೆ ಆಯ್ತು. ಅದೇ ನಂಗೆ ಇದು ತುಂಬಾ ಹೆಲ್ಪ್ ಮಾಡಿದ್ದು. ಇನ್ನು ಕೂಡ ಅಂದ್ರೆ ಈಗ ಸ್ವಲ್ಪ ಸಮಯದಿಂದ ನಾನು ನಿಲ್ಸಿದ್ದೇನೆ ಸೀನಿಯರ್ ಕ್ಲಾಸಿಗೆ ಹೋಗುದು, ಮಗನಿಗೋಸ್ಕರ ಅವನ ಎಜುಕೇಶನ್ ಅದ್ರನ್ನ ನಾವು ನೋಡ್ಕೊಳ್ಬೇಕು. ಒಟ್ಟಿಗೆ ನಾನು ಫುಲ್ ಟೈಮ್ ಲೆಕ್ಚರ್ ವರ್ಕ್ ಮಾಡುವ ಕಾರಣ ಸ್ವಲ್ಪ ಟೈಮ್ ನಂಗೆ ಬ್ರೇಕ್ ತಕೊಳ್ಳುವಂತ ಅನ್ಸುತ್ತೆ. ಆದ ಕಾರಣ ಈಗ ನಾನು ಹೋಗ್ತಾ ಇಲ್ಲ, ಒಂದು 7-8 ತಿಂಗಳು ಹೋಗಿದ್ದೇನೆ ಸೀನಿಯರ್ ಕ್ಲಾಸಿಗೆ ಕೂಡ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಎಷ್ಟು ಏಜ್ ಆದ್ರೂ ಕೂಡ ಏನ್ ಸಮಸ್ಯೆ ಇಲ್ಲ. ಬಟ್ ನಾವು ಹೇಗಿರ್ತೇವೆ ಆಕ್ಟಿವ್ ಆಗಿ ಆ, ಇರ್ಬಹುದು ಅಂತ. ಯಾಕಂದ್ರೆ ಇದನ್ನ ನಾನು ಮೊದಲ್ ನೋಡಿದ್ ನನ್ನ ಅತ್ತೆಯಲ್ಲಿ. ಎಷ್ಟಂದ್ರೆ ನಾನು ಅವಾಗ ಜಸ್ಟ್ 20 years ಓಲ್ಡ್ ನಾನು ಮದ್ವೆ ಆಗುವಾಗ. ನನ್ನ ಅತ್ತೆಗಾಗುವಾಗ ಆಲ್ಮೋಸ್ಟ್ ಅವಾಗ 55 years ಆಗಿರ್ಬೋದೇನೋ. ಅವ್ರು ನನ್ನ ಜೊತೆ ಶಟಲ್ ಆಟ ಆಡ್ತಾ ಇದ್ರು. ಅಂದ್ರೆ ಅವ್ರು ನಮ್ಗೆ ಸೆಟ್ ಆಗ್ತಿದ್ರು. ಸೆಲ್ಫಿಗೆ ಬನ್ನಿ ಅಂತ ಹೇಳುವಾಗ ಅವರು ಬಂದು ಫೋಟೋ ತೆಗಿತಾ ಇದ್ರು, ತಗೊಳ್ತಾ ಇದ್ರು. ಅದೆಲ್ಲ ಅಂದ್ರೆ ನಾವು ಯಾರೊಟ್ಟಿಗಿದ್ದೇವೆ ಅವರ ಜೊತೆ ಮಿಂಗಲ್ ಆಗೋದ್ರ ಮೇಲೆ ಡಿಪೆಂಡ್. ನಾವು ಅವರ ಜೊತೆ ಎಷ್ಟೆಷ್ಟು ಜಾಸ್ತಿ ಬೆರಿತೇವೆ ಅವರು ಅವರನ್ನು ನಮ್ಮವರು ಅಂತ ಟ್ರೀಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ ಕಾರಣ ನಾವು ಏಜ್ ಆಯ್ತು ಅಂತ ಏನು ಕೂಡ ವರಿ ಮಾಡ್ಬೇಕಂತಿಲ್ಲ, ಯಾವಾಗ ಬೇಕಿದ್ರೆ ಕಲಿಬಹುದು. ಬಟ್ ಎಲ್ಲ ಕೂಡ ಇಲ್ಲಿ ಇರುದಂತ ಹಾಗೆ. Yeah. One tip ಎಲ್ಲ ಆಮೇಲೆ ಲೈಕ್ ಎಂಡ್ ಆಫ್ ದ ಪಾಡ್ಕಾಸ್ಟ್ ಆಗ್ತಾ ಬಂತು. ಸೊ ಒನ್ ಟಿಪ್ ವುಮೆನ್ ಆರ್ ಮಕ್ಕಳಿಗೆ, ಬೈ ದ ವೇ ಸ್ಟೂಡೆಂಟ್ಸಿಗೆ, ಸೆಕೆಂಡ್ ಪಿ ಯು ಓದ್ತಿರೋರಿಗೆ ಈಗ ಹೇಗೆ ಎಕ್ಸಾಮ್ಸ್ ಆಗ್ತಾ ಬಂತು, ಬಟ್ ಸ್ಟಿಲ್ ನೆಕ್ಸ್ಟ್ ಸ್ಟೂಡೆಂಟ್ಸಿಗೆ ಏನಾದ್ರು ಟಿಪ್ ಓದೋದು, ಕೆಲವರಿಗೆ ಓದೋದು ಮರೀತಿರ್ತದೆ ಅಂತ ಅಂತ ಲೈಕ್ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಅವರಿಗೆ ಹೇಗೆ ಧೈರ್ಯದಲ್ಲಿ ಇರಬೇಕು, ಹೇಗೆ ಮ್ಯಾನೇಜ್ ಮಾಡಬೇಕು ಸ್ಟಡೀಸ್? ಅದೇ ನಾನು ಆಗ್ಲೇ ಹೇಳಿದೆ ಅಲ್ವಾ, ಯಾವ್ದು ನಮ್ಮ ಎಫರ್ಟ್ ಹಾಕುದು ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ರಿಸಲ್ಟ್. ಅದಲ್ಲಿ ನಾವು ಬಿಲೀವ್ ಮಾಡಿರ್ಬೇಕು, ನಂಬೇಕು ನಾವು ಅದೇ ವಿಷಯವನ್ನು. ನಾವ್ ಎಷ್ಟು ಎಫರ್ಟ್ ಹಾಕ್ತೇವೆ ಅದಕ್ಕೆ ಬೇಕಾದಂತಹ ರಿಸಲ್ಟ್ ಬಂದೇ ಬರ್ತದೆ. ನಾವು ಅದನ್ನು ಒಂದು ದಿನ ಓದಿ ನಾಳೆಗೆ ನೆನ್ಪುಳಿಲಿಲ್ಲ ಅಂತ ವರಿ ಮಾಡ್ಬೇಕಾದ ನೆಸೆಸಿಟಿ ಇಲ್ಲ. ನಾನು ಯಾವಾಗ್ಲೂ ಸ್ಟೂಡೆಂಟ್ಸ್ ಗೆ ಹೇಳ್ತಾ ಇರ್ತೇನೆ, ರಿಪಿಟೇಷನ್ನೇ ಬೇಕು. ಯಾಕಂದ್ರೆ ನಮ್ಮ ಬ್ರೈನ್ ಅಲ್ಲಿ ಶಾರ್ಟ್ ಟರ್ಮ್ ಮೆಮೊರಿ ಈಸಿ. ಇವತ್ತು ಓದುದು, ಈಗಷ್ಟೇ 1 hour ಬಿಟ್ಟು ನಾವು ಬರೆಯೋದು, ಅವಾಗ ಅಲ್ಲಿ ಮುಗೀತು, ಅದು ಇವಾಪರೇಟ್ ಆಗಿ ಹೋಯ್ತು. ಅದು ಯಾಕೆ ಆಗ್ತದೆ ಹೇಳಿದ್ರೆ ನಾವು ರಿಪಿಟೇಷನ್ ಇಲ್ಲ. ನಮ್ಮ ಬ್ರೈನಿಗೆ ಡೈಲಿ ಸಿಗ್ನಲ್ಸ್ ಕೊಡ್ತಾ ಇದ್ರೆ ಅದು ವರ್ಕ್ ಆಗ್ತದೆ. ಇಲ್ಲಾಂದ್ರೆ ಅದು ಆ ವಿಷಯದ ಬಗ್ಗೆ ಆಲೋಚನೆ ಮಾಡೋದನ್ನೇ ಬಿಟ್ರೆ ಅದು ನಮ್ಮ ತಲೆಯಲ್ಲಿ ಉಳಿಯುವುದೇ ಇಲ್ಲ. ವಿಷಯ ಇಷ್ಟೇ, ನಾವು ರಿಪೀಟೆಡ್ ಆಗಿ ಇಷ್ಟಪಟ್ಟು ಓದ್ಬೇಕು. ಕಷ್ಟಪಟ್ಟು ಓದಿದ್ರೆ ನೆನ್ಪುಳಿಲಿಕ್ಕಿಲ್ಲ, ಇಷ್ಟಪಟ್ಟು ಓದಿದ್ರೆ ನೆನ್ಪುಳಿತದೆ. ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಂತಿಲ್ಲ. ನಾವು 100% ಎಫರ್ಟ್ ಕೊಟ್ರೆ ರಿಸಲ್ಟ್ ಕೂಡ ತುಂಬಾ ಚಂದ ಬರ್ತದೆ. ಒನ್ ಟಿಪ್ ಅಂದ್ರೆ ಇದು ಏನಾದ್ರು ಆಡ್ ಮಾಡ್ಬೇಕು ಉಂಟಾ ನಿಮ್ಮ ಲೈಫ್ ಬಗ್ಗೆ, ಅವ್ರು ಏನಾದ್ರು ಆಡ್ ಮಾಡ್ಬೇಕಿದ್ರೆ ಆಡ್ ಮಾಡ್ಬೋದು. ಅವ್ರು ನಿಮ್ಮ ಲರ್ನಿಂಗ್ಸ್ ಇಷ್ಟರವರೆಗೆ ನೀವು ಒಂದು ಕಲಿತ ಪಾಠ ಅದು ಈಗಿನ ಯಂಗ್ಸ್ಟರ್ಸಿಗೆ ನೆಸಸರಿ ಅಂತ ಏನಾದ್ರು ಇದ್ರೆ ಅದು. ಟಿಪ್ ಅಂತಲ್ಲ, ಬಟ್ ನಾವು ನಾವಾಗಿರ್ಬೇಕು ಹೇಳಿ. ಕಂಪ್ಯಾರಿಸನ್ ಮಾಡುವ ಅಗತ್ಯ ಇಲ್ಲ. ಅಥವಾ ನಾನು ಆಗ್ಲೇ ಹೇಳಿದೆ, ಒಬ್ರು ಒಂದು ಫೀಲ್ಡ್ ಅಲ್ಲಿ ಇದ್ರೆ ನಾವು ಇನ್ನೊಂದು ಫೀಲ್ಡ್ ಅಲ್ಲಿ ಇರ್ಬೋದು. ಅವ್ರಾಗೆ ಆಗ್ಬೇಕು ಅಂತ ಹೇಳಿ ಜಸ್ಟ್ ರನ್ನಿಂಗ್ ಬ್ಯಾಕ್ ಆಫ್ ಅನ್ ಇಂಡಿವಿಜುವಲ್ ಇಸ್ ಟೋಟಲಿ ರಾಂಗ್. ಪೇರೆಂಟ್ಸ್ ಕೂಡ ಅಷ್ಟೇ. ಯಾರೋ ಒಬ್ರು ನಮ್ಮ ಫ್ಯಾಮಿಲಿಯಲ್ಲಿ ಏನೋ ಒಂದು ಅಚೀವ್ ಮಾಡಿದ್ದಾರೆ, ಅದೇ ಅಚೀವ್ಮೆಂಟ್ ಅನ್ನು ಅವರು ಮಕ್ಕಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅಥವಾ ನಾವು ಕೂಡ ಹಾಗೆ, ಈಗ ಈವನ್ ನಾವ್ ಎಷ್ಟೇ ಏಜ್ ಆದ್ರೂ ವಿ ಆರ್ ಲೈಕ್ ಸ್ಟೂಡೆಂಟ್, ಹೊಸತನ್ನು ಕಲಿತಾ ಇರ್ತೇವಲ್ವಾ. ಆಗ ಇನ್ನೊಬ್ರನ್ನ ನೋಡಿ ಅವ್ರೇನೋ ಮಾಡ್ತಾರೆ ಅಂತ ಹೇಳಿ ನಾವು ಜಸ್ಟ್ ಕುರಿಗಳಾಗಿ ಅವರ ಹಿಂದೆ ಹೋಗದಿದ್ರೆ ಆಯ್ತು. ನಮ್ಮ ಇಂಡಿವಿಜುವಲ್ ಪರ್ಸನಾಲಿಟಿ ಏನುಂಟು ಅದನ್ನ ನಾವು ಉಳಿಸಿಕೊಂಡ್ರೆ ಎಲ್ಲ ಕೂಡ ಚೆನ್ನಾಗಿರ್ತದೆ ಅಂತ ನಂಗ್ ಅನ್ಸುದು. ಮತ್ತೆ ಲೈಫ್ ಅಲ್ಲಿ ಖುಷಿಯಾಗಿರ್ಬೋದು. ಸಿಂಪಲ್ ಆಕ್ಚುಲಿ, ನಾವು ಅದನ್ನ ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ತಾ ಇದ್ದೇವೆ. ಅಷ್ಟೇನು ಕಾಂಪ್ಲಿಕೇಟೆಡ್ ಇಲ್ಲ ಲೈಫ್. ಸಿಂಪಲ್ ಆಗಿ ಎಲ್ಲವನ್ನು ಕೂಡ ಅಕ್ಸೆಪ್ಟ್ ಮಾಡ್ಬೇಕು. ಯಾವ್ದು ಸರಿ ಕಾಣ್ತದೆ ಅದನ್ನ ನಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಳುದು, ಉಳ್ದದನ್ನು ಹಾಗೆ ಸೈಡ್ ಅಲ್ಲಿ ಬಿಟ್ಟು ಬಿಡುದು ಅಷ್ಟೇ. ಅದು ಅದ್ರಷ್ಟಕ್ಕೆ ಗಾಳಿಯಲ್ಲಿ ಹಾರಿ ಹೋಗ್ತದೆ, ಏನು ವರಿ ಮಾಡ್ಬೇಕಂತಿಲ್ಲ. ಆರಾಮದಲ್ಲಿ ಇದ್ರೆ ಆಯ್ತು, ಬಟ್ ಎಫರ್ಟ್ ಹಾಕುದನ್ನು ಮರೆಯದಿದ್ರೆ ಆಯ್ತು. ಯಾವ ವಿಷಯದಲ್ಲಾದ್ರೂ ಅದೇ ಅಪ್ಲೈ ಆಗುದಂತ ಅದು ನನ್ನ ಬಿಲೀಫ್ ಅಷ್ಟೇ. ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಲೈಕ್ ನಾವಾಗಿರ್ಬೇಕು ಅನ್ನೋದು ಲೈಕ್ ನಾನು ಈಗೀಗ ಫಾಲೋ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಈ ಪಾಡ್ಕಾಸ್ಟ್ ಗೆ ಬಂದದಕ್ಕೆ.
ತಿಂಗಳು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ಬೇಕಂತ ಯಾವಾಗ ಥಾಟ್ ಇತ್ತು ಆವಾಗ ಒಂದ್ ಗೆಸ್ಟ್ ನೇಮ್ ನಿಮ್ಮದು ಇತ್ತೇ ಇತ್ತು. ಸೊ ನೀವು ಬಂದ್ರಿ, ಒಪ್ಕೊಂಡು ಬಂದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಲೈಕ್ ಡ್ರೀಮ್ ಕಮ್ ಟ್ರೂ ಫಾರ್ ಮೀ. ನನ್ನ ಇನ್ಸ್ಪಿರೇಷನ್ ಆಸ್ ಐ ಸೆಡ್ ಬಿಫೋರ್. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗ್ಲೂ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ನೀವು ಕೂಡ ಇನ್ನು ಎತ್ತರಕ್ಕೆ ಬೆಳೆಯುವ ಹಾಗಾಗ್ಲಿ ನಿಮ್ಮ ಇಷ್ಟದ ವರ್ಕ್ ಅಲ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತೇನೆ. ಥ್ಯಾಂಕ್ ಯು. ನಂಗೆ ಕೂಡ ಒಂದು ಆಪರ್ಚುನಿಟಿ ಕೊಟ್ಟು ನನ್ನ ವ್ಯೂಸ್ ಅನ್ನು ಕೂಡ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.